ನಮಸ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟಿ ಸರ್. ನಾವು ಈಗ ಲರ್ನ್ ವಿತ್ ಕಿಟಿ ಸರ್ ಅನ್ನೋ ಸೀರೀಸ್ನಲ್ಲಿ NCERT ಮತ್ತು DSCRT ನಾವು ಓದ್ತಾ ಇದ್ವಿ. ಆ ಒಂದು ವಿಭಾಗದಲ್ಲಿ 6ನೇ ತರಗತಿ 6th ಸ್ಟ್ಯಾಂಡರ್ಡ್ ಪಾರ್ಟ್ 2ನಲ್ಲಿ 9th ಅಧ್ಯಾಯ 9th ಚಾಪ್ಟರ್ನ ನಾವು ಓದ್ತಾ ಇದ್ವಿ. ವೆರಿ ಇಂಟ್ರೆಸ್ಟಿಂಗ್ ಬಿಕಾಸ್ ವೆರಿ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಏನಾಗುತ್ತೆ, ನಿಮ್ಮ ಯಾವುದೇ ಪರೀಕ್ಷೆಗಳಲ್ಲಿ ಬೇಸಿಕ್ ಕಾನ್ಸೆಪ್ಟ್ನ ಕೇಳ್ತಾರೆ. ಆ ಕಾನ್ಸೆಪ್ಟ್ಗಳು ಈ ಒಂದು ಪುಸ್ತಕಗಳಿಂದ ನೀವು ಅರ್ಥ ಮಾಡ್ಕೋಬೋದು. ಮತ್ತು ಫ್ರಮ್ ಡೈರೆಕ್ಟ್ ಕ್ವಶನ್ಸು ಬರ್ತವೆ, ಗೊತ್ತಾಗ್ತದೆ. ಸಮ್ ಕ್ವಶನ್ಸು ಇಲ್ಲಿಂದ ಏನು ಮಾಡ್ತಾರೆ, ಪಿಕ್ ಮಾಡ್ತಾರೆ. ಹಾಗಾಗಿ ಈ ಸೀರೀಸ್ನ ಮಾಡ್ತಿರೋ ಉದ್ದೇಶ ಅಷ್ಟೇ, ಅಂದರೆ ಈ ಒಂದು ಸಮಯದಲ್ಲಿ ನೀವು ಬೇಸಿಕ್ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಚೆನ್ನಾಗಿ ಆ ಬೇಸಿಕ್ ಕಾನ್ಸೆಪ್ಟ್ಸ್ನ ಚೆನ್ನಾಗಿ ಕ್ಲಿಯರ್ ಮಾಡಿಕೊಂಡ್ರೆ ನೀವು ಯಾವುದೇ ಥರ ಸಬ್ಜೆಕ್ಟ್ಸ್ನ ಓದೋಕ್ಕೆ ಒಂದು ಅಡಿಪಾಯ ಆಗುತ್ತೆ. ಈ ಒಂದು ಸೀರೀಸ್ನಲ್ಲಿ ನಾವು ಆಲ್ರೆಡಿ 6th ಒಂದು ವಿಭಾಗದಲ್ಲಿ 6ನೇ ತರಗತಿ ವಿಭಾಗದಲ್ಲಿ ಒಟ್ಟು 8 ಅಧ್ಯಾಯಗಳನ್ನು ಮುಗಿಸ್ತೀವಿ. ಇದು 9ನೇ ಅಧ್ಯಾಯ. ಅಂದರೆ ನಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿ ಬೇರ್ಪಡಿಸಿಕೆ ವಿಧಾನ, ಸಪರೇಷನ್ ಮಾಡ್ತೀವಿ ನಾವು ವಸ್ತುಗಳನ್ನ ಭೌತಿಕವಾಗಿ, ಯಾವ ರೀತಿ ಫಿಸಿಕಲಿ, ನಾಟ್ ಕೆಮಿಕಲಿ, ಫಿಸಿಕಲಿ ನಾವು ಯಾವ ರೀತಿ ಸಪರೇಷನ್ ಮಾಡ್ಬೋದು ಅನ್ನೋದು ವಿಚಾರದ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ. ಅಂಥ ಡೈರೆಕ್ಟ್ ಕ್ವಶನ್ಸ್ ಬರೋದಿಲ್ಲ ಇರ್ಬೋದು, ಬಟ್ ಇದರಿಂದ ನೀವು ಒಂದಷ್ಟು ವಿಷಯಗಳನ್ನ ಲರ್ನ್ ಮಾಡ್ತೀರಾ. ಅಂತಂದ್ರೆ ಲೈಕ್ ಏನಿದೆ, ಫಿಲ್ಟ್ರೇಷನ್ ಗೊತ್ತಾಗ್ತಿದೆಯಾ? ಫಿಲ್ಟ್ರೇಷನ್ ಅಂದರೆ ಶೋಧಿಸುವಿಕೆ, ಫಿಲ್ಟ್ರೇಷನ್, ಮತ್ತು ಮ್ಯಾಗ್ನೆಟಿಕ್ ಸಪರೇಷನ್, ಮ್ಯಾಗ್ನೆಟ್ ಯೂಸ್ ಮಾಡಿಕೊಂಡು ಬೇರ್ಪಡಿಸುವಿಕೆ, ಮತ್ತು ಡಿಸೆಂಟ್ರೇಷನ್ ಗೊತ್ತಾಗ್ತಿದೆಯಾ? ಎವಾಪರೇಷನ್, ಆವಿಕರಣ, ಎವಾಪರೇಷನ್ ಗೊತ್ತಾಗ್ತದೆ. ಸೀವಿಂಗ್, ತೂರೋದು, ಸೀವಿಂಗ್ ಇರ್ಬೋದು, ಗೊತ್ತಾಗ್ತದೆ. ವಿನ್ನೋಯಿಂಗ್, ಗಾಳಿ ಮಾಡೋದು, ಹ್ಯಾಂಡ್ ಪಿಕ್ಕಿಂಗ್, ಈ ರೀತಿಯ ಸಪ್ರೇಷನ್ಗಳ ಟೈಪ್ಸ್ನ ನೀವು ತಿಳ್ಕೊತಾ ಹೋಗ್ತೀರಾ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಮ್ ಕ್ವಶನ್ಸ್ ಕೇಳಿದ್ದಾರೆ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ. ಹಾಗಾಗಿ ಒಂದ್ಸತಿ ನೋಡ್ತಾ ಹೋಗೋಣ, ಓದ್ತಾ ಹೋಗೋಣ, ನನ್ನ ಜೊತೆ ಓದ್ತಾ ಹೋಗಿ. ನನ್ನ ಜೊತೆ ಓದಬೇಕು ಅಂದರೆ ನಿಮ್ಮ ಮುಂದೆ ಏನಿರಬೇಕು, ಬುಕ್ ಇರಬೇಕು. ಆ ಬುಕ್ನ ತೊಗೊಂಡು ನೀವು ಸ್ಟಾರ್ಟ್ ಮಾಡ್ಕೊತಾ ಹೋಗಿ. ನೋಡಿ, ಒಂದಷ್ಟು ಇನ್ಫಾರ್ಮೇಷನ್ ಇರುತ್ತೆ, ಫ್ಯಾಕ್ಟ್ಸ್ ಇರುತ್ತೆ, ಕಾನ್ಸೆಪ್ಟ್ ಇರುತ್ತೆ ಈ ಒಂದು ಪುಸ್ತಕಗಳಲ್ಲಿ, ಗೊತ್ತಾಗ್ತಿದೆಯಾ? ನೋಡಿ, ನಾವು ಕಬೀರ್ ಅವರು ಒಂದು ಮಾತು ಹೇಳಿದ್ದಾರೆ, ಏನಂತ: ತೂರುವಿಕೆಯು ಕಾಳುಗಳನ್ನು ಉಳಿಸಿಕೊಳ್ಳುವಾಗ ಒಟ್ಟು ಆರಿ ಹೋಗುವಂತೆ ಮಾಡುತ್ತದೆ, ಹಾಗೆಯೇ ಋಷಿಗಳು ದುರ್ಗುಣಗಳನ್ನು ತ್ಯಜಿಸುವಾಗ ಸದ್ಗುಣಗಳನ್ನು ಉಳಿಸಿಕೊಳ್ಳುತ್ತಾರೆ. ನೋಡಿ, ಕಬೀರ್ ಅವರು ಒಂದು ಮಾತು ಹೇಳ್ತಾರೆ, ಇದು ನಮ್ಮ ಜೀವನಕ್ಕೂ ಅಪ್ಲೈ ಆಗುತ್ತೆ. ಹೇಗೆ ಅಂದರೆ, ನಾವು ದುರ್ಗುಣಗಳನ್ನು ತ್ಯಜಿಸುವಾಗ ಸದ್ಗುಣಗಳನ್ನು ಉಳಿಸ್ಕೋಬೇಕು. ಅಂದರೆ ನಮ್ಮ ದುರ್ಗುಣಗಳನ್ನು ಗಾಳಿಗೆ ತೂರಿ ಸದ್ಗುಣಗಳಂಥ ಗಟ್ಟಿ ಕಾಳುಗಳನ್ನ ಉಳಿಸ್ಕೋಬೇಕು ಅಂತ ಕಬೀರ್ ಅವರು ಹೇಳ್ತಾರೆ. ನೋಡಿ, ಹಾಗಾಗಿ ನಾವು ಇದನ್ನು ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟಾಗಿ ಅಳವಡಿಸ್ಕೋಬೇಕಾಗುತ್ತೆ. ಮಲ್ಲಿ ಮತ್ತು ಅವನ ಸಹೋದರಿ ವಲ್ಲಿ, ಇಲ್ಲಿ ಎರಡು ಹುಡುಗರು ಡಿಸ್ಕಷನ್ ನಡೆಯುತ್ತೆ. ನೀವು ಯಾವುದೇ ಚಾಪ್ಟರ್ ತಗೊಂಡ್ರು 2 ಕ್ಯಾರೆಕ್ಟರ್ಗಳು ಇರ್ತವೆ, ಅಥವಾ 2ಕ್ಕಿಂತ ಜಾಸ್ತಿ ಕ್ಯಾರೆಕ್ಟರ್ಗಳು ಇರ್ಬೋದು. ಆ ಕ್ಯಾರೆಕ್ಟರ್ಗಳು ಮಾತಾಡ್ತಾ ಹೋಗ್ತವೆ. ಮಾತಾಡ್ತಾ ಏನು ಮಾಡ್ತವೆ, ಆ ಲರ್ನಿಂಗ್ನ ಕಲಿತಾ ಹೋಗ್ತವೆ, ಗೊತ್ತಾಗ್ತಿದೆ. ಅದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಈಸಿಯಾಗಿ. ಇಬ್ಬರು ಕಾನ್ವರ್ಸೇಷನ್ ಮಾಡ್ತಾ ಯಾವ ರೀತಿ ಪಾಠನ ಕಲಿತಾರೆ ಅಥವಾ ಪಾಠ ಹೇಳ್ಕೊಡ್ಬೇಕು ಅನ್ನೋದನ್ನ ಇಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಅಷ್ಟೇ. ಓಕೆನಾ? ವಲ್ಲಿ ಮತ್ತು ಅವನ ಸಹೋದರಿ ವಲ್ಲಿ ಬೇಸಿಗೆ ರಜೆಯಾಗಿ ತುಂಬ ಉತ್ಸುಕರಾಗಿದ್ದಾರೆ. ಅವರ ಪೋಷಕರು ಭಾರತಾದ್ಯಂತ ವಾಸಿಸುತ್ತಿರುವ ತಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರನ್ನು ಭೇಟಿ ಮಾಡಲು ಪ್ರವಾಸವನ್ನು ಆಯೋಜಿಸಿದ್ದಾರೆ. ಅವರು ಯಾವಾಗಲೂ ತಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಸಂಪರ್ಕದಲ್ಲಿರ್ತಾರೆ. ನೋಡಿ, ಇಲ್ಲಿ ವ್ಯಾಲ್ಯೂಸ್ ಹೇಳ್ಕೊಡ್ತಾ ಇದ್ದಾರೆ, ಮೌಲ್ಯಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಅರ್ಥ ಆಗ್ತಿದೆ? ನೀವೇನಾದರೂ ನೀವು PSI, UPSC, KS ಎಕ್ಸಾಮ್ಸ್ಗಳಲ್ಲಿ ಈ ಮೌಲ್ಯಗಳ ಬಗ್ಗೆ ಕ್ವಶನ್ಸ್ಗಳು ಬಂದಾಗ ಈ ರೀತಿಯ ಒಂದಷ್ಟು ಎಕ್ಸಾಂಪಲ್ಸ್ನ ಕೊಡ್ಬೋದು. ಅಂದರೆ ನಾವು ಯಾವಾಗಲೂ ನಮ್ಮ ಮೌಲ್ಯಗಳನ್ನ ಬಿಡ್ಬೋದು. ಅಂದರೆ ಇಲ್ಲಿ ಏನಾಗುತ್ತೆ, ಪೋಷಕರು ಅವರ ಸಂಬಂಧಿಕರ ಜೊತೆ, ಸ್ನೇಹಿತರ ಜೊತೆ ಸಂಪರ್ಕದಲ್ಲಿರೋದು ಸಹ ಒಂದು ಮೌಲ್ಯ ಆಗುತ್ತೆ, ಗೊತ್ತಾಗ್ತಿದೆಯಾ? ಅಂದರೆ ಒಂದು ಕನೆಕ್ಷನ್ ಇಟ್ಕೋಬೇಕು ನಮ್ಮ ಸಂಬಂಧಿಕರ ಹತ್ರ. ಓಕೆ, ನೀವು ಸಹ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸದಾ ಸಂಪರ್ಕದಲ್ಲಿ ಇರ್ತೀರಾ. ಅವರ ಮೊದಲ ತಂಗುವಿಕೆ ಹರಿಯಾಣದಲ್ಲಿರುವ ಅವರ ಅಜ್ಜಿಯ ಅಮ್ಮ ಮನೆಯಲ್ಲಿ. ಈ ಮನೆಯ ದೊಡ್ಡ ಹೊಲಗಳಿಂದ ಸುತ್ತುವರಿದೆ. ನೋಡಿ, ಹರಿಯಾಣದಲ್ಲಿ ಹೋಗ್ತಾ ಇದ್ದಾರೆ. ಮಲ್ಲಿ ಮತ್ತು ವಲ್ಲಿ ಅಂಗಳದಲ್ಲಿ ರಾಶಿ ಹಾಕಿರುವ ತರೇಹವಾರಿ ಧಾನ್ಯಗಳನ್ನು ಕಂಡು ಆಕರ್ಷಿತರಾದರು. ಅವರ ಅತ್ತೆ ಮತ್ತು ಸಹೋದರ ಮಾವ ಕುಟುಂಬದ ಇತರ ಸದಸ್ಯರನ್ನು ಸೇರಿ ಧಾನ್ಯಗಳಲ್ಲಿರುವ ಸಣ್ಣ ಕಲ್ಲುಗಳು, ಹೊಟ್ಟನ್ನು ತಮ್ಮ ಕೈಗಳಿಂದ ಬೇರ್ಪಡಿಸುವ ಕಾರ್ಯದಲ್ಲಿ ತೊಡಗಿದರು. ಅಂದರೆ ಹ್ಯಾಂಡ್ ಪಿಕ್ಕಿಂಗ್ ಮಾಡ್ತಾ ಕೂತಿದ್ರು. ನೋಡಿ, ಈ ಥರ ಹರಿಯಾಣದಲ್ಲಿ ಒಂದು ಊರನ್ನ ಕ್ರಿಯೇಟ್ ಮಾಡ್ತಾರೆ, ಗೊತ್ತಾಗ್ತಿದೆ. ಅದರಲ್ಲಿ ನಿಮಗೆ ಏನಾಗುತ್ತೆ, ಸಂಬಂಧಗಳನ್ನ ಹೇಳ್ತಾರೆ, ಜೊತೆಗೆ ಸೈನ್ಸ್ ಕಾನ್ಸೆಪ್ಟ್ಸ್ನು ಹೇಳ್ತಾ ಹೋಗ್ತಾರೆ. ಇದೇ ಈ ಒಂದು ಪುಸ್ತಕಗಳ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್, ಗೊತ್ತಾಗ್ತಿದೆಯಾ? ಪುಸ್ತಕಗಳನ್ನ ನಿಮ್ಮ ಜೊತೆಗೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿರುವ ಕೆಲವು ಸ್ಥಳಗಳನ್ನ ಪರಿಚಯ ಮಾಡಿಸ್ತಾರೆ, ಅಲ್ಲಿನ ಒಂದು ಸಂಸ್ಕೃತಿನ ಪರಿಚಯ ಮಾಡ್ತಾರೆ, ಅಲ್ಲಿನ ವಾತಾವರಣ ಪರಿಚಯ ಮಾಡಿಸ್ತಾರೆ, ಗೊತ್ತಾಗ್ತಿದೆಯಾ? ಇದರಿಂದ ಕಲಿಕೆ ಚೆನ್ನಾಗಾಗುತ್ತೆ. ಹೀಗೆ
ಹೀಗೆ ಮಾಡುತ್ತಿದ್ದಾರೆ ಎಂದು ಮಲ್ಲಿವಲ್ಲಿಗೆ ತಿಳಿಯುವ ಕುತೂಹಲವಾಯಿತು. ಆಗ ಅವರ ಅಜ್ಜಿಯು ಅವರ ಕುತೂಹಲವನ್ನು ಗಮನಿಸಿ, ನಾವು ಸಣ್ಣ ಕಲ್ಲುಗಳನ್ನು ತೆಗೆಯುವುದರಿಂದ ಧಾನ್ಯಗಳು ಅಡುಗೆ ಮಾಡಲು ಯೋಗ್ಯವಾಗುತ್ತವೆ ಎಂದು ವಿವರಿಸುತ್ತಾರೆ. ಅವರು ತಮ್ಮ ಮನೆಯ ಸುತ್ತಮುತ್ತಲ ಹೊಲ ಗದ್ದೆಗಳನ್ನು ಮತ್ತು ಜಾನುವಾರುಗಳನ್ನು ನೋಡಲು ಹೊರಡುತ್ತಾರೆ. ಅವರನ್ನು ಕಾರ್ಯನಿರತರಾಗಿಸಲು ಅಜ್ಜಿಯು ಅವರಿಗೆ ಕಣ್ಣು ಮುಚ್ಚಿಕೊಂಡು ಧಾನ್ಯಗಳಿಂದ ಸಣ್ಣ ಕಲ್ಲುಗಳನ್ನು ಕೈಯಿಂದ ತೆಗೆಯುವ ಸವಾಲನ್ನು ನೀಡುತ್ತಾರೆ. ಗೊತ್ತಾಗ್ತಿದೆಯಾ? ಅಜ್ಜಿ ಒಂದು ಕೆಲಸ ಕೊಡ್ತಾರೆ ಅವರಿಗೆ. ಗೋಧಿ ಮತ್ತು ಅಕ್ಕಿಯಂಥ ಪದಾರ್ಥಗಳೊಂದಿಗೆ ಬೆರೆತ ಸಣ್ಣ ಕಲ್ಲುಗಳು ಒಟ್ಟಿನಂತಹವುಗಳನ್ನು ಮಿಶ್ರಣ ನೋಡಿ, ಮಿಕ್ಸ್ಚರ್ ಅಂತ ಕರೀತಾರೆ. ಮಿಕ್ಸ್ಚರ್ ಅಂದರೆ ನಿಮಗೆ ಗೊತ್ತಿರಬೇಕು. ಏನಾಗುತ್ತೆ, ಬೇರೆ ಬೇರೆ ವಸ್ತುಗಳು ಸೇರಿಕೊಂಡು ಏನಾಗುತ್ತೆ, ಬೇರೆ ಬೇರೆ ವಸ್ತುಗಳು ಸೇರಿಕೊಂಡು ಉಂಟಾಗಿರುವುದಕ್ಕೆ ಮಿಶ್ರಣ ಅಂತ ಕರೀತಾರೆ. ಇಲ್ಲಿ ಯಾವುದೇ ರೇಷಿಯೋ ಇರಲ್ಲ, ಅಂದರೆ ಯಾವುದೇ ಒಂದು ರೇಷಿಯೋದಲ್ಲಿ ಮಿಕ್ಸ್ ಆಗಿರಲ್ಲ, ರ್ಯಾಂಡಮ್ ಆಗಿ ಮಿಕ್ಸ್ ಆಗಿರುತ್ತೆ. ಈಗ ಎಕ್ಸಾಂಪಲ್ಲು, ಭತ್ತ ಮತ್ತು ಗೋಧಿಯ ಒಳಗಡೆ ಕಲ್ಲುಗಳ ಮಿಶ್ರಣ ಆಗಿರ್ಬೋದು, ಗಾಳಿಯಲ್ಲಿ ಆಕ್ಸಿಜನ್ ನೈಟ್ರೋಜನ್ ಮಿಶ್ರಣ ಆಗಿರ್ಬೋದು, ಮಣ್ಣಿನ ಕಣಗಳು, ಧೂಳಿನ ಕಣಗಳು ಅಥವಾ ಸಿಲಿಕಾನ್, ಕಬ್ಬಿಣದ ಆಕ್ಸೈಡ್ ಇವುಗಳ ಮಿಶ್ರಣ ಆಗಿರ್ಬೋದು. ಈ ರೀತಿ ಮಿಕ್ಸ್ಚರ್ ಅಂತ ನೀವು ಮುಂದಿನ ದಿನಗಳಲ್ಲಿ ಓದ್ತೀರಾ. ಮಿಕ್ಸ್ಚರ್ ಅಂದ್ರೇನು, ಎಲಿಮೆಂಟ್ಸ್ ಅಂದ್ರೇನು, ಧಾತುಗಳು ಅಂದ್ರೇನು, ಮಿಕ್ಸ್ಚರ್ ಮಿಶ್ರಣಗಳು ಮತ್ತು ಕಾಂಪೌಂಡ್ಸ್, ಸಂಯುಕ್ತಗಳು. ಗೊತ್ತಾಗ್ತಿದೆಯಾ? ಅದರಲ್ಲಿ ಈ ರೀತಿ ನೀವು ಓದ್ತೀರ. ಅದರಲ್ಲಿ ಮಿಕ್ಸ್ಚರಲ್ಲಿ ಹೋಮೋಜಿನಿಯಸ್ ಮಿಕ್ಸ್ಚರಲ್ಲಿ 2 ಥರ ಬರುತ್ತೆ. ಒಂದು ಹೋಮೋಜಿನಿಯಸ್ ಮಿಕ್ಸ್ಚರು, ಇನ್ನೊಂದು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಬರುತ್ತೆ. ಮುಂದಿನ ಕ್ಲಾಸ್ ತರಗತಿಗಳು ನೀವು ಅದನ್ನು ನೋಡ್ತೀರಾ. ಗೊತ್ತಾಗ್ತದೆ. ಇಲ್ಲಿ ಮಿಕ್ಸ್ಚರ್ ಅಂದರೆ ಒಂದು ಕಾನ್ಸೆಪ್ಟ್ ಗೊತ್ತಿರಲಿ, ಯಾಕೆ ಮಿಶ್ರಣ ಅಂತ ಬಂದು. 2 ಅಥವಾ ಹೆಚ್ಚು ಪದಾರ್ಥಗಳು ಬೆರೆತ ವಸ್ತು ಅಂತ ನೋಡಿ. ನಿಮ್ಗೆ ಇಲ್ಲಿ ಕಾನ್ಸೆಪ್ಟ್ ಕ್ಲಾರಿಟಿ ಆಗಬೇಕು. 2 ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಬೆರೆತಾಗ ಏನಾಗುತ್ತೆ, ಅದನ್ನು ಮಿಕ್ಸ್ಚರ್ ಅಂತ ನಾವು ಕರಿತೀವಿ. ಅರ್ಥ ಆಗ್ತಿದೆಯಾ? ಗೊತ್ತಿರಬೇಕು. ಯಾಕೆಂದರೆ ಮಿಕ್ಸ್ಚರ್, ಎಲಿಮೆಂಟ್ಸ್, ಕಾಂಪೌಂಡ್ಸ್ ಇವೆಲ್ಲ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು ಕೆಮಿಸ್ಟ್ರಿನಲ್ಲಿ. ಗೊತ್ತಾಗ್ತದೆ. ನಿಮ್ಮ ಕೆಮಿಸ್ಟ್ರಿ ಅರ್ಥ ಆಗಬೇಕು ಅಂತಂದರೆ ಗೊತ್ತಾಗ್ತದೆ. ದ ಮೆಥಡ್ ಆಫ್ ಬೈ ಹ್ಯಾಂಡ್ ಫ್ರಮ್ ಮಿಕ್ಸ್ಚರ್. ಗೊತ್ತಾಗ್ತಿದೆಯಾ? ನೋಡಿ, ಬೇರ್ಪಡಿಸಲು ಕೈಯಿಂದ ಆರಿಸಿ ತೆಗೆದುಹಾಕುವ ವಿಧಾನವನ್ನು ಕೈಯಿಂದ ಆರಿಸುವುದು ಎಂದು ಕರೆಯಲಾಗುತ್ತದೆ. ನೋಡಿ, ದ ಮೆಥಡ್ ಆಫ್ ಪಿಕ್ಕಿಂಗ್ ಬೈ ಹ್ಯಾಂಡ್ ಫ್ರಮ್ ಎ ಮಿಕ್ಸ್ಚರ್. ಗೊತ್ತಾಗ್ತದೆ. ಸಚ್ ಸ್ಮಾಲ್ ಸ್ಟೋನ್ಸ್ ಆ್ಯಂಡ್ ಹಸ್ಕ್ ಫ್ರಮ್ ವೀಟ್ ಆರ್ ರೈಸ್ ಇಸ್ ಕಾಲ್ಡ್ ಹ್ಯಾಂಡ್ ಪಿಕ್ಕಿಂಗ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ನೋಡಿ, ಗೋಧಿ ಮತ್ತು ಅಕ್ಕಿಯಂಥ ಪದಾರ್ಥಗಳೊಂದಿಗೆ ಬೆರೆದ ಸಣ್ಣ ಕಲ್ಲುಗಳು ಒಟ್ಟಿನಂಥವುಗಳನ್ನು ಬೇರ್ಪಡಿಸಲು ಕೈಯಿಂದ ಆರಿಸಿ ತೆಗೆಯುವ ವಿಧಾನವನ್ನು ಕೈಯಿಂದ ಆರಿಸುವುದು ಹ್ಯಾಂಡ್ ಪಿಕ್ಕಿಂಗ್ ಅಂತ ಕರೀತಾರೆ. ಇದು ನಿಮಗೆ ಗೊತ್ತಿರಬೇಕು. ಇದು ಇಂಪಾರ್ಟೆಂಟ್, ಹ್ಯಾಂಡ್ ಪಿಕ್ಕಿಂಗ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಹೋಗೋಣ. ಇದನ್ನು ಕಣಗಳ ಗಾತ್ರ, ಬಣ್ಣ, ಆಕಾರದಲ್ಲಿನ ವಸ್ತುಗಳ ಆಧಾರದ ಮೇಲೆ ಬೇರ್ಪಡಿಸಲಾಗುತ್ತದೆ ಅಥವಾ ಮಾಡಲಾಗುತ್ತದೆ. ತೆಗೆಯಬೇಕಾದ ಕಣಗಳ ಕಡಿಮೆ ಪ್ರಮಾಣದಲ್ಲಿದ್ದರೆ ಅವನ್ನು ಕೈಯಿಂದ ಸುಲಭವಾಗಿ ತೆಗೆಯುವಂತಿದ್ದರೆ ಕೈಯಿಂದ ಆರಿಸುವುದು ಹೆಚ್ಚು ಸೂಕ್ತ. ಮಿಕ್ಸ್ಚರಲ್ಲಿ ಕಡಿಮೆ ಪ್ರಮಾಣದ ಕಲ್ಲುಗಳು ಇರಬೇಕು. ಗೊತ್ತಾಗ್ತದೆ. ಅವಾಗ ಏನಾಗುತ್ತೆ, ಹ್ಯಾಂಡ್ ಪಿಕ್ಕಿಂಗ್ನ ವಿಧಾನವನ್ನು ನಾವು ಯೂಸ್ ಮಾಡ್ಬೋದು. ಊಟ ಸಮಯದಲ್ಲಿ ಮಲ್ಲಿಗೆ ಬಿಸಿ ಬಿಸಿ ತರಕಾರಿ ಪಲಾವ್ ಬಡಿಸಲಾಗುತ್ತದೆ. ಪಲಾವನ್ನು ತಿನ್ನುವಾಗ ಮಲ್ಲಿಯ ಪಲಾವ್ನಿಂದ ಕರಿಮೆಣಸಿನ ಕಾಣುಗಳು ಬೇರ್ಪಡಿಸಿ ಅವುಗಳನ್ನು ತನ್ನ ತಟ್ಟೆಯಲ್ಲಿ ಪಕ್ಕಕ್ಕಿಡುವುದನ್ನು ಅಜ್ಜಿಯು ಗಮನಿಸುತ್ತಾರೆ. ಒಲ್ಲಿ ತಮಾಷೆಯಾಗಿ ಕೀಟಲೆ ಮಾಡುತ್ತಾಳೆ. ವಾವ್, ಇದು ಕೈಯಿಂದ ಆರಿಸುವ ವಿಧಾನವಾಗಿದೆ, ಒಳ್ಳೆಯದು. ಆಗ ಅಜ್ಜಿ ಅವರಿಗೆ ಕರಿಮೆಣಸಿನ ಪ್ರಯೋಜನಗಳ ಬಗ್ಗೆ ತಿಳಿಸಿ ಮಲ್ಲಿಗೆ ಅದನ್ನು ತಿನ್ನಲು ಪ್ರೋತ್ಸಾಹಿಸುತ್ತಾಳೆ. ಕರಿಮೆಣಸುಗಳು, ಈಗ ನಾವು ಯೂಶಲಿ ಒಂದು ತಟ್ಟೆಯಲ್ಲಿ ಕರಿಬೇವು ಅಥವಾ ನಾವು ಇದನ್ನು ತಿನ್ಬೇಕಾರೆ, ಏನು ಪಲಾವ್ ತಿನ್ನೋಕ್ಕೆ ಇನ್ನೋದಕ್ಕಿಂತ ಏನಂತ ಕರೀತಾರೆ ಅದಕ್ಕೆ, ಪೊಂಗಲ್ ತಿನ್ಬೇಕಾದ್ರೆ ಏನಾಗುತ್ತೆ, ನಾವು ಕರಿಮೆಣಸನ್ನ ಹಾಕಿರ್ತಾರೆ, ಅವನ್ನ ತೆಗೆದು ನಾವು ಸೈಡ್ಗೆ ಇರ್ತಿರ್ತೀವಿ. ಅದನ್ನೇ ಹ್ಯಾಂಡ್ ಪಿಕ್ಕಿಂಗ್ ಅಂತ ಕರೀತಾರೆ. ಅರ್ಥ ಆಗ್ತಿದೆಯಾ? ಆ ನಂತರ ಅವರ ಮಾವ ಅವರನ್ನು ಹೊಲಗಳಿಗೆ ಕರೆದೊಯ್ಯುತ್ತಾರೆ. ಅಲ್ಲಿ ಅವರು ಕೊಯ್ಲು ಮಾಡಿದ ಗೋಧಿಯ ಕಂತೆಗಳು ಹೊಲದಲ್ಲಿ ಬಿದ್ದಿರುವುದನ್ನು ಗಮನಿಸುತ್ತಾರೆ. ಕೆಲವು ಗೋಧಿ ಸಸ್ಯಗಳನ್ನು ಒಣಗಿಸಲು ಬಿಸಿಲಿನಲ್ಲಿ ಹರಡಲಾಗುತ್ತೆ. ನೋಡಿ, ಇಲ್ಲಿ ಹರಿಯಾಣಕ್ಕೆ ಬಂದಿದ್ದಾರೆ. ಹರಿಯಾಣದಲ್ಲಿ ಫೇಮಸ್ ಏನು? ಗೋಧಿ. ಗೊತ್ತಾಗ್ತಿದೆಯಾ? ಅಲ್ಲಿನ ಮೇನ್ ಫುಡ್ಡು ಗೋಧಿ. ಆಯಿತಾ? ಇಬ್ಬರು ಒಂದೊಂದು ಗೋಧಿ ಸಸ್ಯವನ್ನು ಎತ್ತಿಕೊಂಡು ಅದಕ್ಕೆ ಅಂಟಿಕೊಂಡಿರುವ ಹಲವಾರು ಕಾಳುಗಳನ್ನು ಗಮನಿಸುತ್ತಾರೆ. ರೈತರ ಒಂದು ಗುಂಪು ಒಂದು ದೊಡ್ಡ ಮರದ ದಿಮ್ಮಿಗೆ ಗೋಧಿಯ ಕಂತೆಗಳನ್ನು ಒಡೆಯುತ್ತಿರುತ್ತಾರೆ. ಒಲ್ಲಿಯು ಮಾವನನ್ನು ಅವರು ಏಕೆ ಹೀಗೆ ಮಾಡುತ್ತಿದ್ದಾರೆ ಎಂದು ಕುತೂಹಲದಿಂದ ಕೇಳುತ್ತಾರೆ. ನೋಡಿರ್ತಾರೆ ನೀವು ಹೊಲಗಳಲ್ಲಿ ಅಥವಾ ಹಳ್ಳಿಲಿ ವಾಸ ಮಾಡೋರಿಗೆ ಗೊತ್ತಿರುತ್ತೆ ಯಾವ ರೀತಿ ಬಡಿಯೋದು ಅಂತ ಕರೀತಾರೆ. ನಮ್ಮ ಕಡೆ ಬಡಿಯುವುದು ಅಲ್ವಾ, ಬಡಿಯುವುದು ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಇದೇನಂತಾರೆ ಅದರ ಗೊತ್ತಾಗ್ತಿದೆಯಾ? ಇಂಗ್ಲೀಷಲ್ಲಿ ಥ್ರೇಶಿಂಗ್ ಅಂತ ಕರೀತಾರೆ. TRESHING, ಥ್ರಾಶಿಂಗ್ ಅಂತ ಕರಿಬೋದು. ಓಕೆನಾ? ಇದನ್ನ ಏನು ಮಾಡ್ತಾರೆ, ಒಕ್ಕಣೆ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂದರೆ ಗ್ರೈನ್ಸ್ನ ಸಪ್ರೇಟ್ ಮಾಡೋಕ್ಕೆ ಇದನ್ನು ಬಳಸ್ತೀವಿ ನಾವು. ಬಡಿಯುವಿಕೆ ಅಂತ ಅಥವಾ ಒಕ್ಕಣೆ ಮಾಡುವಿಕೆ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಥ್ರೇಶಿಂಗ್ ಅಂತ ಕರಿತೀವಿ. ಅಂದರೆ ಅವರು ಕಾಳುಗಳನ್ನು ಬೇರ್ಪಡಿಸಲು ಕಂತೆಗಳನ್ನು ಹೊಡೆಯುತ್ತಿದ್ದಾರೆ ಎಂದು ಮಾವ ವಿವರಿಸುತ್ತಾರೆ. ಗೋಧಿಯ ಕಂತೆಗಳಿಂದ ಕಾಳುಗಳನ್ನು ಬೇರ್ಪಡಿಸಿ ಈ ಪ್ರಕ್ರಿಯೆಯನ್ನು ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ಎಂದು ಕರೆಯಲಾಗುತ್ತದೆ. ರೈತರು ಕಷ್ಟಪಟ್ಟು ಕೆಲಸ ಮಾಡಿದರೂ ಅವರು ತಮ್ಮ ಕೆಲಸವನ್ನು ಆನಂದಿಸುತ್ತಾರೆ. ಅವರು ಕೆಲಸ ಮಾಡುತ್ತಿರುವಾಗ ಕಾಲಕ್ಕೆ ಜನಪದ ಗೀತೆಗಳನ್ನು ಆಡುತ್ತಾರೆ. ನೋಡಿ, ಇಲ್ಲಿ ಅಲ್ಲಿನ ಸಂಸ್ಕೃತಿ ಬಗ್ಗೆ ಹೇಳ್ತಾರೆ. ಗೊತ್ತಾಗ್ತಿದೆಯಾ? ಏನು ಮಾಡ್ತಾರೆ, ಒಕ್ಕಣೆ ಮಾಡ್ಬೇಕಾದ್ರೆ ಒಕ್ಕಣೆ ಗೀತೆಗಳು ಅಂತ ಬರ್ತವೆ.
ಅವನ್ನ ಆಡ್ತಾ ಅದು ಜನಪದ ಗೀತೆಗಳನ್ನ ಆಡ್ತಾ ಏನು ಮಾಡ್ತಾರೆ, ತಮ್ಮ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಓಕೆನಾ. ನಿಮ್ಮ ಪ್ರದೇಶದ ಜನಪದ ಗೀತೆಗಳನ್ನು ಅನ್ವೇಷಿಸಿ ನಿಮ್ಮ ಸ್ನೇಹಿತರೊಂದಿಗೆ ಆಡಲು ಪ್ರಯತ್ನಿಸಿ. ರಾಗಿ ಬೀಸ್ಬೇಕಾದ್ರೆ, ಒಕ್ಕಣೆ ಮಾಡಬೇಕಾದ್ರೆ, ಗಿಡ ನೆಡಬೇಕಾದ್ರೆ, ಸಸಿ ಮಾಡಬೇಕಾದ್ರೆ, ಕಣ ಮಾಡ್ಬೇಕಾದ್ರೆ, ಅಂದರೆ ಕಣ ಮಾಡೋದು ಅಂತ ಕರೀತಾರೆ. ಕಣ ಮಾಡಬೇಕಾದ್ರೆ ಗೀತೆಗಳನ್ನ ಆಡ್ತಾರೆ, ಜನಪದ ಗೀತೆಗಳನ್ನ ಆಡ್ತಾರೆ. ಯಾವ್ಯಾವ ಗೀತೆಗಳು ಆಡ್ತಾರೆ ಕಾಮೆಂಟ್ ಮಾಡಿ ನೋಡೋಣ, ನಿಮಗೆ ಗೊತ್ತಿರೋದು. ಯಾರಾದರೂ ಹಳ್ಳಿ ಹುಡುಗರಿದ್ರೆ ಅಥವಾ ಕೇಳಿದ್ರೆ ನೀವು ಅದನ್ನು ಏನು ಮಾಡಿ ಕಮೆಂಟ್ ಮಾಡಿ. ಓಕೆನಾ. ಫ್ಲೋಕ್ ಸಾಂಗ್ಸ್ ಅಂತ ಕರೀತಾರೆ, ಗೊತ್ತಾಗ್ತಿದೆಯಾ? ಜನಪದ ಗೀತೆಗೆ ಫ್ಲೋಕ್ ಸಾಂಗ್ಸ್. ಸ್ವಲ್ಪ ಇಂಗ್ಲೀಷು ಕಲ್ತ್ಕೋಬೇಕು, ಗೊತ್ತಾಗ್ತಿದೆಯಾ? ನೋಡಿ, ಬೇರ್ಪಡಿಸಿದ ಕಾಳುಗಳು ಒಟ್ಟಿನ ರಾಶಿಯೊಂದಿಗೆ ಮಿಶ್ರಣಗೊಳ್ಳುತ್ತದೆ. ಒಲ್ಲಿಯು ರೈತರು ಇಷ್ಟೊಂದು ಒಟ್ಟಿನಿಂದ ಕಾಳುಗಳನ್ನು ಬೇರ್ಪಡಿಸಲು ಕೈಯಿಂದ ಆರಿಸುತ್ತಾರೆ ಎಂದು ಒಲ್ಲಿಯು ಕಿವಿಯಲ್ಲಿ ಪಿಸುಗುಡುತ್ತಾಳೆ. ಇವುಗಳನ್ನು ಬೇರ್ಪಡಿಸಲು ರೈತರು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಎಂದು ಅವಳು ಆಶ್ಚರ್ಯಪಡುತ್ತಾಳೆ. ಅಂದರೆ ಅವಳಿಗೆ ಹೌದು, ಈ ಥರ ಒಟ್ಟು ರಾಶಿ ಮಾಡಿರ್ತಾರೆ ಗೊತ್ತಾ, ಹೊಲಗಳಲ್ಲಿ ಈ ಥರ ರಾಶಿ ಮಾಡಿರ್ತಾರೆ, ಒಟ್ಟು ಕಾಳು ಎಲ್ಲ ಮಿಕ್ಸ್ ಆಗಿರ್ತವೆ. ಅವ್ನು ಹೆಂಗೆ ಸಪ್ರೇಟ್ ಮಾಡ್ತಾರೆ ಅಂತ ಅವಳಿಗೆ ಕುತೂಹಲ ಆಗುತ್ತೆ ಅಲ್ವಾ. ಸ್ವಲ್ಪ ಪ್ರಮಾಣದ ಅವಲಕ್ಕಿಯನ್ನು ಕಡಲೆ ಬೇಳೆಯೊಂದಿಗೆ ಬೇರ್ಪಡಿಸಲಾಗಿದೆ. ಈ ಮಿಶ್ರಣವನ್ನು ಬೇರ್ಪಡಿಸಲು ಕೈಯಿಂದ ಆರಿಸುವ ವಿಧಾನವನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿಧಾನವನ್ನು ಆಲೋಚಿಸಬಹುದೇ. ಅಂದರೆ ನೋಡಿ, ಅವಲಕ್ಕಿನಲ್ಲಿ ಕಡಲೆ ಇದ್ದಾವೆ, ಅವನ್ನ ಬೇರ್ಪಡಿಸಲು ಈ ಒಂದು ಹ್ಯಾಂಡ್ ಪಿಕ್ಕಿಂಗ್ ಬಿಟ್ಟು ಬೇರೆ ಯಾವುದಾದ್ರೂ ಮೆಥಡ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನೋಡೋಣ, ಯಾರು ಮೆಥಡ್ ಇದ್ದರೆ ಕಮೆಂಟ್ ಮಾಡಿ. ಯಾವ ಮೆಥಡ್ ಯೂಸ್ ಮಾಡಿ ನೀವು ಅದನ್ನು ಸಪ್ರೇಟ್ ಮಾಡಬಹುದು, ಗೊತ್ತಾಗ್ತಿದೆಯಾ? ನಾವು ಕಮೆಂಟ್ ಮಾಡಿದ್ರೆ ನಿಮ್ಗೆ ಹೆಚ್ಚು ಅದು ಆಸಕ್ತಿದಾಯಕ ಇರುತ್ತೆ. ಒಲ್ಲಿ ಎತ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ಅದೊಂದು ಚಟುವಟಿಕೆ ಮಾಡೋಣ. ನೋಡಿ, ಒಂದು ಇಡೀ ಉರಿದ ಕಡಲೆ ಬೀಜವನ್ನು ತೆಗೆದುಕೊಂಡು ಅವುಗಳನ್ನು ನಿಮ್ಮ ಅಂಗೈಗಳ ನಡುವೆ ಇಟ್ಟು ಉಜ್ಜಿ ಏನಾಗುತ್ತದೆ? ಸಿಪ್ಪೆ ಮತ್ತು ಕಡಲೆಯ ಬೀಜಗಳನ್ನು ಪ್ರತ್ಯೇಕಿಸಲು ಸಾಧ್ಯವೇ? ಈಗ ಅದನ್ನು ಊದಲು ಪ್ರಯತ್ನಿಸಿ. ನೀವು ಏನೇನು ಗಮನಿಸುತ್ತೀರಿ? ಕಡಲೆ ಬೀಜಗಳಿಂದ ತೆಗೆದ ಸಿಪ್ಪೆಗಳು ಅಥವಾ ಕಡಲೆ ಬೀಜಗಳು ಈ ಘಟಕದಲ್ಲಿನ ಯಾವುದು ಹಾರಿ ಹೋಗಿವೆ? ಬೀಸುವ ಗಾಳಿ ಭಾರವಾದ ಮತ್ತು ಹಗುರವಾದ ಘಟಕಗಳನ್ನು ಪ್ರತ್ಯೇಕಿಸುವುದೆಂದು ಗಮನಿಸಿದ್ದೀರಿ. ನೀವು ಇದನ್ನು ಮಾಡಿರ್ತೀರ. ಏನು, ನಾವು ಕಡಲೆ ಬೀಜನ ಉಜ್ಜಿ ಈ ಸಂಕ್ರಾಂತಿ ಟೈಮಲ್ಲಿ ಕಡಲೆ ಬೀಜ ಉದ್ದಿ ಏನು ಮಾಡ್ತಾ ಇದ್ವಿ, ಉಜ್ಜಿಬಿಟ್ಟು ಅದನ್ನು ಉಫ್ ಅಂತ ಊದ್ಬಿಟ್ಟು ಈ ಮರ ಅದೇನು ಮಾಡ್ತೀವಿ, ನಾವು ಸಪ್ರೇಟ್ ಮಾಡ್ತೀವಿ. ಇದು ಮರ ನೋಡಿರ್ತೀರ, ಮರದಲ್ಲಿ ನಾವು ಏನು ಮಾಡಿ ಸಪ್ರೇಟ್ ಮಾಡ್ತಾರೆ ನಮ್ಮಮ್ಮ, ಗೊತ್ತಾಗ್ತದೆ. ನಿಮ್ಮ ಮಗಳೆಲ್ಲ ಮಾಡಿರ್ತಾರೆ, ಗೊತ್ತಾಗ್ತಿದೆ. ಇಷ್ಟೊಂದು ಕಾಳುಗಳನ್ನು ಒಟ್ಟುಗಳಿಂದ ರೈತರು ಹೇಗೆ ಬೇರ್ಪಡಿಸ್ತಾರೆ ನೀವು ಆಲೋಚಿಸುವ. ಸಾಂಪ್ರದಾಯಿಕವಾಗಿ ಮಿಶ್ರಣದಲ್ಲಿನ ಭಾರವಾದ ಹಗುರವಾದ ಘಟಕಗಳನ್ನು ಪ್ರತ್ಯೇಕಿಸಲು ಮರವನ್ನು ಬಳಸುತ್ತಾರೆ. ಈ ಪ್ರಕ್ರಿಯೆಯನ್ನು ಪ್ರಾಯೋಗಿಕವಾಗಿ ತೋರಿಸಲು ಅವರ ತಾತ ಹೊಲಕ್ಕೆ ಅವರನ್ನು ಕರೆದೊಯ್ಯುತ್ತಾರೆ. ಅಂದರೆ ಏನಂತ ಕರೀತಾರೆ ಇದಕ್ಕೆ ಅಲ್ವಾ? ನಾವು ಬ್ಯಾಂಬೋ ಟ್ರೈಗಳು ಅಂತ ಕರಿತಾರೆ ಅದನ್ನು ಇಂಗ್ಲೀಷಲ್ಲಿ. ನಾವೇನು ಮಾಡೋದು, ವಿನ್ನೋಯಿಂಗ್ ಮಾಡ್ತೀವಿ, ತೂರುವುದು ಅಂತ ಕರಿತೀವಿ, ಗೊತ್ತಾ? ತೂರುವಿಕೆ ಅಂತ ಕರಿತೀವಿ, ವಿನ್ನೋಯಿಂಗ್ ಅಂತ ಕರಿತೀವಿ. ವಿನ್ನೋಯಿಂಗ್ ಗಾಳಿಯಿಂದ ತೂರೋದು, ವಿನ್ನೋಯಿಂಗ್ ಅಂತ ಕರೀತಾರೆ. ಅರ್ಥ? ಬಲ್ಲಿ ಮತ್ತು ಬಲ್ಲಿ ಎತ್ತರವಾದ ವೇದಿಕೆಯ ಮೇಲೆ ನಿಂತಿರುವ ಒಬ್ಬ ರೈತನನ್ನು ಗಮನಿಸುತ್ತಾಳೆ. ನೋಡಿ ಇಲ್ಲಿ, ಆ ರೈತರು ತೆನೆ ಬಡಿದ ಗೋಧಿ ಕಾಳುಗಳನ್ನು ಮೊರ ಅಂದರೆ ನೀವು ಹೇಳ್ತೀರಿ ಬ್ಯಾಂಬೋ ಬ್ಯಾಂಬೋ ಏನಂತ ಕರೀತಾರೆ, ಬ್ಯಾಂಬೋ ಟ್ರೈ ಅಂತ ಕರೀತಾರೆ ಅದಕ್ಕೆ ಇಂಗ್ಲೀಷಲ್ಲಿ ಅಲ್ವಾ? ಮಾರುತ ಅಥವಾ ಗಾಳಿಯ ಚಲನೆಯ ದಿಕ್ಕಿನಲ್ಲಿ ಆಡಿಸುತ್ತಿದ್ದಾರೆ. ಇದರಿಂದ ನೀವು ಈ ಚಿತ್ರದಲ್ಲಿ ನೋಡ್ಬೋದು. ನೀವು ಯಾವ ತೀರ್ಮಾನಕ್ಕೆ ಬರುತ್ತೀರಿ? ಎರಡು ಘಟಕಗಳಾದ ಗೋಧಿ ಕಾಳುಗಳು ಮತ್ತು ಒಟ್ಟು ಒಂದೇ ಸ್ಥಳದಲ್ಲಿ ಬೀಳುತ್ತಿವೆ. ಎರಡೂ ಘಟಕಗಳಲ್ಲಿ ಯಾವ ಯಾವ ಘಟಕಗಳು ಹಾರಿ ಹೋಯಿತು? ಗಾಳಿಯ ಎರಡೂ ಘಟಕಗಳು ಬೇರ್ಪಡಿಸುವುದು. ನೋಡಿ, ಇಲ್ಲಿ ಗಾಳಿ ಈ ಕಡೆ ದಿಕ್ಕಿಗೆ ಬೀಸ್ತಾ ಇದೆ, ಒಟ್ಟು ತಂದು ತೂರ್ತಾ ಇದ್ದಾರೆ. ಏನಾಗುತ್ತೆ, ಒಳ್ಳೆ ಗಟ್ಟಿ ಕಾಳುಗಳು ಇಲ್ಲಿ ಬೀಳ್ತಾ ಇದೆ, ಒಟ್ಟು ಹೋಗಿ ಇಲ್ಲಿ ಬೀಳ್ತಾ ಇದೆ ಅಲ್ವಾ? ಈ ರೀತಿ ಏನು ಮಾಡ್ತಾರೆ, ಇದನ್ನ ತೂರುವಿಕೆ ಅಂತ ಕರೀತಾರೆ, ಗೊತ್ತಾಗ್ತದೆ, ವಿನ್ನೋಯಿಂಗ್ ಅಂತ ಕರೀತಾರೆ. ಮುಚ್ಚಿದ ಕೋಣೆಯಲ್ಲಿ ಅಕ್ಕಿಯಿಂದ ಒಟ್ಟನ್ನು ಬೇರ್ಪಡಿಸಲು ಮಲ್ಲಿಗೆ ಸಾಧ್ಯವಾಗುತ್ತಲ್ಲ. ಇವು ಅವಳಿಗೆ ಯಾಕೆ ಸಹಾಯ ಮಾಡ್ರಿ? ಯಾಕೆ ಅಂದರೆ ಗಾಳಿ ಇದ್ದರೆ ಮಾತ್ರ ನಾವೇನು ಮಾಡ್ಬೋದು, ತೂರ್ಬೋದು, ಇಲ್ಲಾಂದ್ರೆ ತೂರಕ್ಕಾಗಲ್ಲ. ಮಾರುತಿಯಿಂದ ಬೀಸುವ ಗಾಳಿಯ ಮೂಲಕ ಮಿಶ್ರಣದಲ್ಲಿನ ಭಾರವಾದ ಹಗುರವಾದ ಘಟಕಗಳನ್ನು ಬೇರ್ಪಡಿಸುವ ವಿಧಾನವನ್ನು ತೂರುವಿಕೆ, ವಿನ್ನೋಯಿಂಗ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, ಇದು ಕಾನ್ಸೆಪ್ಟ್ ಗೊತ್ತಿರಬೇಕು. ವಿನ್ನೋಯಿಂಗ್ ಅಂದರೆ ಮಾರುತಿಯಿಂದ ಅಥವಾ ಬೀಸುವ ಗಾಳಿಯ ಮೂಲಕ ಮಿಶ್ರಣದಲ್ಲಿನ ಭಾರವಾದ ಮತ್ತು ಹಗುರವಾದ ಘಟಕಗಳನ್ನು ಬೇರ್ಪಡಿಸುವ ವಿಧಾನವನ್ನು ತೂರುವಿಕೆ, ವಿನ್ನಿಂಗ್ ಅಂತ ಕರೀತಾರೆ, ವಿನ್ನೋಯಿಂಗ್ ಅಂತ ಕರೀತಾರೆ. ಆಯಿತಾ? ನೆಕ್ಸ್ಟು, ತಾಂತ್ರಿಕ ಬೆಳವಣಿಗೆ ಆದಾಗ ಥ್ರೆಷರ್ಸ್ ಅಂತ ಬಂತು ಎಂದು ಕರೆಯಲ್ಪಡುವ ಒಕ್ಕಲು ಯಂತ್ರಗಳನ್ನು ಅಭಿವೃದ್ಧಿಪಡಿಸಲಾಯಿತು. ಈ ಯಂತ್ರಗಳನ್ನು ಕಾಂಡಗಳು ಮತ್ತು ಸಿಪ್ಪೆಯಿಂದ ಧಾನ್ಯಗಳನ್ನು ಬೇರ್ಪಡಿಸಲು ಬಳಸಲಾಗುತ್ತದೆ. ಅವು ಒಕ್ಕಣೆ ಮತ್ತು ತೂರುವಿಕೆ ಎರಡೂ ಕಾರ್ಯಗಳನ್ನು ಏಕಕಾಲದಲ್ಲಿ ಮಾಡುತ್ತವೆ. ಈ ಥ್ರೆಷರ್ಸ್ ಅಂತ ಕರೀತಾರೆ. ನೀವು ನೋಡಿರ್ತೀರ ಹೊಲಗಳಲ್ಲಿ ಈಗ ಅವರೇ ಬಂದು ಕಟ್ ಮಾಡಿ ತೂರಿ ಕೊಟ್ಟು ಹೋಗ್ತಾರೆ, ರೈತರಿಗೆ ಈಸಿ ಆಗಲಿ ಅಂತ. ಮರುದಿನ ಒಲ್ಲಿ ಮತ್ತು ಮಲ್ಲಿ ತಮ್ಮ ತಂದೆಯ ಸ್ನೇಹಿತನ ಗಣೇಶ್ಯಾಮ್ ಬಾಯರವರನ್ನು ಭೇಟಿ ಮಾಡಲು ಅಹಮದಾಬಾದ್ಗೆ ರೈಲಿನಲ್ಲಿ ಹೋಗುತ್ತಾರೆ. ಹೊರಡುವ ಮೊದಲು ಒಲ್ಲಿ ತಮ್ಮ ಪ್ರಯಾಣಕ್ಕಾಗಿ ಸಿಹಿ ಪೂರಿ, ಗೋಧಿ ಹಿಟ್ಟಿನಿಂದ ಮಾಡಿದ ಭಾರತೀಯ ಸಿಹಿ ಬ್ರೆಡ್, ಗೊತ್ತಾಗ್ತಿದೆಯಾ, ಪೂರಿ ತಗೊತಾರೆ. ತಯಾರಿಸಲು ತನ್ನ ಅತ್ತೆಗೆ ವಿನಿಸುತ್ತಾಳೆ. ಗೋಧಿ ಹಿಟ್ಟು ನಾದಲು ಸಹಾಯ ಮಾಡಲೇ? ಹಿಟ್ಟಿನಿಂದ ಖಾದ್ಯವನ್ನು ತಯಾರಿಸಲು ಮೊದಲು ನಾವು ಹಿಟ್ಟಿನಿಂದ ಬರಬಹುದಾದ ತೌಡನ್ನು ತೆಗೆಯಬೇಕು, ಗೊತ್ತಾಗ್ತದೆ. ಏನು ಮಾಡೋದು, ತೌಡನ್ನು ನಾವು ತೆಗಿಬೇಕಾಗುತ್ತೆ, ಗೊತ್ತಾಗ್ತಿದೆಯಾ? ಅವಾಗ ನಾವು ಇದನ್ನು ಹೇಗೆ ಮಾಡಬೇಕು ಅಂತ ನೋಡಿದಾಗ ಅವರು ಹೇಳ್ತಾರೆ, ಈ ಉದ್ದೇಶಕ್ಕೆ ಜರಡಿಯನ್ನು ನಾವೇನು ಮಾಡಬೇಕು, ಬಳಸಬೇಕು, ಗೊತ್ತಾಗ್ತಿದೆಯಾ? ಸೀವಿಂಗ್ ಅಂತ ಕರೀತಾರೆ.
SIEVING ಸೀವಿಂಗ್ ಅಂತ ಕರೀತಾರೆ, ಬಳಸುತ್ತಾರೆ. ಚಿತ್ರ 9 ಅಲ್ಲಿ ತೋರಿಸಿರುವಂತೆ ಜರಡಿಯ ರಂಧ್ರಗಳ ಮೂಲಕ ಸೂಕ್ಷ್ಮವಾದ ಹಿಟ್ಟಿನ ಕಣಗಳು ಹಾದು ಹೋಗಲು ಜರಡಿ ಹಿಡಿಯುವಿಕೆ ಅನುವು ಮಾಡಿಕೊಡುತ್ತದೆ. ದೊಡ್ಡ ಕಣಗಳಾದ ತೌಡು ಮತ್ತು ಸಣ್ಣ ಕಲ್ಲುಗಳು ಜರಡಿಯಲ್ಲಿ ಉಳಿಯುತ್ತವೆ. ಒಂದು ಜರಡಿಯನ್ನು ಸೂಕ್ಷ್ಮವಾಗಿ ಗಮನಿಸಿ, ಜರಡಿಯ ಎಲ್ಲಾ ರಂಧ್ರಗಳು ಒಂದೇ ಗಾತ್ರದಲ್ಲಿವೆಯೇ? ನೀವು ನೋಡಿರ್ತೀರಿ, ಜರಡಿಗಳು ನೋಡಿರ್ತೀರಿ ಮನೆಗಳಲ್ಲಿ. ಜರಡಿಯು ರಂಧ್ರಗಳು ಪದಾರ್ಥಗಳಿಂದ ದೊಡ್ಡದಾಗಿದ್ದರೆ ಜರಡಿ ಕೆಲಸ ಮಾಡುತ್ತದೆ ಇಲ್ಲ. ಯಾಕೆಂದ್ರೆ ಜರಡಿ ಆ ಒಂದು ಹಿಟ್ಟಿನ ಕಣಗಳಿಗಿಂತ ಏನಾಗಿರಬೇಕು, ದೊಡ್ಡದಾಗಿರಬೇಕು. ಜರಡಿಯ ಮೂಲಕ ಹಾದು ಹೋಗುವ ಕಣಗಳು ಮತ್ತು ಜರಡಿಯಲ್ಲಿ ಉಳಿಯುವ ಕಣಗಳ ನಡುವಿನ ಗಾತ್ರದಲ್ಲಿನ ವ್ಯತ್ಯಾಸವಿದೆ. ಘನ ಮಿಶ್ರಣದ ಘಟಕಗಳು ವಿಭಿನ್ನ ಗಾತ್ರಗಳನ್ನು ಹೊಂದಿರುವಾಗ ಜರಡಿಯಾಡಿಸಿ ಅವುಗಳನ್ನು ಬೇರ್ಪಡಿಸಲಾಗುತ್ತದೆ. ಗೊತ್ತಾಗ್ತಿದೆಯಾ? ಅಂದ್ರೆ ಒಂದು ಎರಡು ಘನ ವಸ್ತುಗಳು ಸೇರಿಕೊಂಡಾಗ, ಅಂದ್ರೆ ಗಾತ್ರಗಳಲ್ಲಿ ವ್ಯತ್ಯಾಸ ಇದ್ದಾಗ ನಾವೇನ್ ಮಾಡ್ಬೋದು, ಇದನ್ನ ಸಪರೇಷನ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಅದಕ್ಕೆ ಏನಂತ ಕರೀತಾರೆ, ಸೀವಿಂಗ್ ಅಂತ ಕರೀತಾರೆ. ಓಕೆನಾ? ಅಹಮದಾಬಾದ್ ತಲುಪಿದ ನಂತರ ಅವರು ಘನಶ್ಯಾಮ್ ಬಾಯ್ ಜೊತೆಗೆ ಸಬರಮತಿ ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಇಲ್ಲಿ ಅಹಮದಾಬಾದ್ ಗುಜರಾತ್. ನೋಡಿ, ಇಲ್ಲಿ ಗುಜರಾತ್ ಬಗ್ಗೆ ಹೇಳ್ತಾ ಇದ್ದಾರೆ. ಗುಜರಾತ್ ಅಲ್ಲಿ ಅವರು ಉಪ್ಪಿನ ಸತ್ಯಾಗ್ರಹ, ದಂಡಿ ಮೆರವಣಿಗೆ ಬಗ್ಗೆ ತಿಳಿಯುತ್ತಾರೆ. ಎಲ್ಲಿ ನಡೀತು ಉಪ್ಪಿನ ಸತ್ಯಾಗ್ರಹ? 1931 ಮಹಾತ್ಮ ಗಾಂಧೀಜಿಯವರು ಸಬರಮತಿ ಆಶ್ರಮದಿಂದ ಹೊರಟು ದಂಡಿಯನ್ನ ಊರಿಗೆ ಪ್ರಯಾಣ ಮಾಡಿ ಅಲ್ಲಿ ಉಪ್ಪಿನ ಸತ್ಯಾಗ್ರಹನ ಏನ್ ಮಾಡ್ತಾರೆ, ಬ್ರೇಕ್ ಮಾಡ್ತಾರೆ. ಅಂದ್ರೆ ಉಪ್ಪಿನ ಮೇಲೆ ಆಗ್ತಿದ್ದ ಟ್ಯಾಕ್ಸ್ನ ಅದನ್ನು ವಿರೋಧಿಸಿ ಏನ್ ಮಾಡ್ತಾರೆ, ಸತ್ಯಾಗ್ರಹ ಮಾಡ್ತಾರೆ. ಇಷ್ಟು ಓದ್ತೀರಾ. ಕಟ್ಟಡಗಳ ನಿರ್ಮಾಣ ಸ್ಥಳದಲ್ಲಿ ಮರಳಿನಿಂದ ಬೆಣಚು ಕಲ್ಲುಗಳನ್ನು ಬೇರ್ಪಡಿಸಲು ದೊಡ್ಡ ಜರಡಿಗಳನ್ನು ಬಳಸುವುದು ನೀವು ಎಂದಾದರೂ ಗಮನಿಸಿದ್ದೀರಾ? ಮರಳ ಜಡಿ ಮೊದಲು, ಈಗ ಬಿಡಿ, ಮರಳು ಎಲ್ಲೂ ಸಿಗ್ತಾ ಇರಲಿಲ್ಲ. ಈಗ ಏನ್ ಮಾಡ್ತಿದ್ರೆ, ಹ್ಯಾಂಡ್ ಪೇ ಇದನ್ನ ಏನ್ ಮಾಡ್ತಾರೆ, ಸ್ಯಾಂಡ್ ಯೂಸ್ ಮಾಡ್ತಾರೆ. ಆದ್ರೆ ಮೊದಲು ಏನ್ ಮಾಡ್ತಿದ್ರು, ಜರಡಿ ಇತ್ತು, ದೊಡ್ಡ ಜರಡಿ ಇರ್ತಿತ್ತು. ಮರಳ ಏನ್ ಮಾಡೋದು, ಹಿಂಗೆ ಆಡಿಸಿ ಮರಳ ಏನ್ ಮಾಡಿದ್ರು, ಅಲ್ಲಿ ದೊಡ್ಡ ಕಲ್ಲುಗಳನ್ನ ಸಪರೇಟ್ ಮಾಡ್ತಾ ಇದ್ರು. ಅದ್ರ ದೊಡ್ಡ ಒಂದು ಜರಡಿ ಇರ್ತಿತ್ತು. ನೋಡಿ, ಸಬರಮತಿ ಆಶ್ರಮಕ್ಕೆ ಬರೋಣ. ಸಬರಮತಿ ಆಶ್ರಮ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ದಂಡಿ ಮೆರವಣಿಗೆಯನ್ನು ತೋರಿಸುವ ಭಿತ್ತಿಚಿತ್ರವನ್ನು ರಚಿಸಿ ಅದನ್ನು ಏಕೆ ಆಯೋಜಿಸಲಾಗಿದೆ ಎಂದು ಚರ್ಚಿಸಿ. ಇದು ಸಬರಮತಿ ಆಶ್ರಮ ದಂಡಿ ಸತ್ಯಾಗ್ರಹ ಪ್ರಾರಂಭವಾದ ಒಂದು ಸ್ಥಳ. ಗೊತ್ತಾಗ್ತಿದೆಯಾ? ಈ ದಂಡಿ ಸತ್ಯಾಗ್ರಹದ ಬಗ್ಗೆ ತಿಳ್ಕೊಳ್ಳಿ. 1931 ನಡೀತು. ಗೊತ್ತಾಗ್ತಿದೆಯಾ? ಮಲ್ಲಿ ಕೇಳುತ್ತಾಳೆ, ಸಾಮಾನ್ಯ ಉಪ್ಪನ್ನು ಎಲ್ಲಿಂದ ಪಡೆಯಲಾಗುತ್ತದೆ? ಸಮುದ್ರದ ನೀರಿನಿಂದ. ಘನಶ್ಯಾಮ್ ಬಾಯ್ ಉತ್ತರಿಸುತ್ತಾರೆ, ಸಮುದ್ರದ ನೀರು ಲವಣಗಳು ಮತ್ತು ನೀರಿನಲ್ಲಿ ವಿಲೀನಗೊಂಡಿರುವ ಇತರ ಕೆಲವು ಪದಾರ್ಥಗಳ ಮಿಶ್ರಣವಾಗಿದೆ. ಉಪ್ಪನ್ನು ಪಡೆಯಲು ಸಮುದ್ರದ ನೀರನ್ನು ಹೆಚ್ಚು ಆಳವಿಲ್ಲದ ಹೊಂಡಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ಅಂದ್ರೆ ಯಾವ ರೀತಿ ಉಪ್ಪು ತಯಾರಿಸ್ತಿದ್ದಾರೆ ಅಂತ ಹೇಳಿಕೊಡ್ತಾ ಇದ್ದಾರೆ ನಿಮಗೆ. ಮತ್ತು ಸಂಗ್ರಹಿಸಲಾಗುತ್ತದೆ. ಸೂರ್ಯನ ಬಿಸಿಲಿಗೆ ಮತ್ತು ಗಾಳಿಗೆ ಒಡ್ಡಲಾಗುತ್ತದೆ. ಕೆಲವು ದಿನಗಳಲ್ಲಿ ಘನ ಮಿಶ್ರಣವನ್ನು ಉಳಿಸಿ ನೀರು ಸಂಪೂರ್ಣವಾಗಿ ಆವಿಯಾಗುತ್ತದೆ. ನೀವು ಎವಾಪರೇಷನ್ ಬಗ್ಗೆ ಓದಿದ್ರ? ಇಲ್ಲಿ ಇದು ನೀರಿನ ಬಗ್ಗೆ ಓದ್ಬೇಕಾರೆ ಎವಾಪರೇಷನ್ ಹೆಂಗಾಗುತ್ತೆ ಅಂದ್ರೆ ಲಿಕ್ವಿಡ್ ಏನಾಗುತ್ತೆ, ಗ್ಯಾಸ್ ಆಗಿ ಕನ್ವರ್ಟ್ ಆಗೋದಕ್ಕೆ ಏನು ಕರೀತಾರೆ, ಎವಾಪರೇಷನ್ ಅಂತ ಕರೀತಾರೆ. ಓಕೆನಾ? ಮತ್ತಷ್ಟು ಶುದ್ಧೀಕರಣದ ಮೂಲಕ ಈ ಮಿಶ್ರಣವನ್ನು ಸಾಮಾನ್ಯ ಉಪ್ಪನ್ನು ಪಡೆಯಲಾಗುತ್ತೆ. ಕಾಮನ್ ಸಾಲ್ಟ್ ಅಂತ ಏನ್ ಕರಿತೀವಿ ನಾವು. ಗೊತ್ತಾಗ್ತಿದೆಯಾ? ಅದನ್ನ ನಾವು ಇಲ್ಲಿ ಯಾವ್ದ್ರ ಮುಖಾಂತರ ಪಡ್ಕೊಂತೀವಿ, ಒಂದು ಆವಿಯಾಗುವಿಕೆ, ಎವಾಪರೇಷನ್ ಮೂಲಕ ಏನ್ ಮಾಡ್ಕೊಂತೀವಿ, ಪಡ್ಕೊಂತೀವಿ. ಗೊತ್ತಾಗ್ತಿದೆಯಾ? ಎವಾಪರೇಟ್ಸ್ ಆಗುತ್ತೆ, ಏನಾಗುತ್ತೆ, ವಾಟರು ಮತ್ತೆ ಅದರಲ್ಲಿರೋ ನೀರಿನ ಕಣಗಳು. ಗೊತ್ತಾಗ್ತಿದೆಯಾ? ಸಾಮಾನ್ಯ ಉಪ್ಪನ್ನು ಕಾಮನ್ ಸಾಲ್ಟ್ ಅಂತ ಕರೀತಾರೆ. ಗೊತ್ತಾಯ್ತಾ? ಕಾಮನ್ ಸಾಲ್ಟ್ ಅಂತ ಕರೀತಾರೆ. ಸಾಮಾನ್ಯ ಉಪ್ಪನ್ನು ಹೊಂದಿರುವ ಭಾರತ ಕೆಲವು ಜಲಮೂಲಗಳ ಬಗ್ಗೆ ತಿಳಿದುಕೊಳ್ಳಿ. ಎಂತಹ ಒಂದು ಆಕಾರವೆಂದರೆ ರಾಜಸ್ಥಾನದ ಸಾಂಬಾರ್ ಸರೋವರದಲ್ಲಿ ಹೆಚ್ಚು ಉಪ್ಪಿನ ಸರೋವರ. ಗೊತ್ತಾಗ್ತಿದೆ? ಸಾಂಬಾರ್ ಲೇಕ್ ಅಂತ ಏನ್ ಕರೀತಾರೆ. ಒನ್ ಆಫ್ ಸಚ್ ಸೋರ್ಸಸ್ ಸಾಂಬಾರ್ ಲೇಕ್ ಇನ್ ರಾಜಸ್ಥಾನ್. ಗೊತ್ತಾಗ್ತಿದೆಯಾ? ಸಮ್ ವಾಟರ್ ಬಾಡೀಸ್ ಇನ್ ಇಂಡಿಯಾ ದಟ್ ಕಂಟೈನ್ ಕಾಮನ್ ಸಾಲ್ಟ್. ಕಾಮನ್ ಸಾಲ್ಟ್ ಹೊಂದಿರುವ ಕೆಲವು ಲೇಕ್ಗಳು. ಓಕೆನಾ? ಉಪ್ಪಿನ ದ್ರಾವಣದಿಂದ ಉಪ್ಪನ್ನು ಹೇಗೆ ಬೇರ್ಪಡಿಸುವುದು ಎಂಬುದನ್ನು ನಾವು ಅನ್ವೇಷಿಸೋಣ. ಉಪ್ಪಿನ ದ್ರಾವಣದಿಂದ ಉಪ್ಪನ್ನು ಹೇಗೆ ಬೇರ್ಪಡಿಸುವುದು? ಗೊತ್ತಾಗ್ತಿದೆಯಾ? ಒಂದು ಬಟ್ಟಲು ಅಥವಾ ಯಾವುದೇ ಪಾತ್ರೆಯನ್ನು ತೆಗೆದುಕೊಂಡು ಅದನ್ನು ಅರ್ಧದಷ್ಟು ನೀರಿಂದ ತುಂಬಿ ಅದಕ್ಕೆ 2-3 ಚಮಚ ಉಪ್ಪನ್ನು ಸೇರಿಸಿ ಮತ್ತು ಉಪ್ಪನ್ನು ವಿಲೀನವಾಗುವ ತನಕ ಕಲಕೆ ದ್ರಾವಣವನ್ನು ತಯಾರಿಸಿ ಕಪ್ಪು ಗಾಢ ಬಣ್ಣದ ಕಪ್ಪು ಕಾಗದದ ಸಣ್ಣ ಚೂರುಗಳನ್ನು ತೆಗೆದುಕೊಂಡು ಅದರ ಮೇಲೆ ಉಪ್ಪಿನ ದ್ರಾವಣದ ಕೆಲವು ಹನಿಗಳನ್ನು ಹರಡಿ. ಗೊತ್ತಾಗ್ತಿದೆಯಾ? ಈ ಉಪ್ಪಿನ ದ್ರಾವಣದಿಂದ ನಿಮಗೆ ಇಷ್ಟವಾದ ಯಾವುದೇ ಚಿತ್ರವನ್ನು ಸಹ ನೀವು ರಚಿಸಬಹುದು. ಗೊತ್ತಾಗ್ತಿದೆಯಾ? ಅಂದ್ರೆ ಅದನ್ನು ಒಣಗಲು ಬಿಡಿ, ನಂತರ ಅದನ್ನು ಗಮನಿಸಿ. ಈ ಚಿತ್ರ ನೋಡೋದು ಈ ತರ ಕಾಣಿಸುತ್ತೆ. ಒಣಗಿಸುವ ಮೊದಲು, ಒಣಗಿಸಿದ ನಂತರ ರಚಿಸಿರುವ ಚಿತ್ರ. ಯಾವ ರೀತಿ ಬೇಕಾದ್ರೂ ಚಿತ್ರಗಳನ್ನು ರಚಿಸಬಹುದು ಉಪ್ಪಿನ ದ್ರಾವಣದಿಂದ. ಯಾಕೆಂದ್ರೆ ಎವಾಪರೇಷನ್ ಆಗುತ್ತಲ್ಲ, ಅವಾಗ ಬರೀ ಉಪ್ಪು ಮಾತ್ರ ಉಳ್ಕೊಳ್ಳುತ್ತೆ, ಅದೊಂಥರ ಚಿತ್ರ ತರ ಕಾಣುತ್ತೆ. ಹೌದಾ? ಉಪ್ಪಿನ ದ್ರಾವಣದ ಕೆಲವು ಹನಿಗಳನ್ನು ದಪ್ಪನಾದ ಕಾಗದ ಮೇಲೆ ಹರಡಿರುವುದು. ನೀವು ಕಾಗದ ಮೇಲೆ ಕೆಲವು ಮಚ್ಚೆಗಳನ್ನು ಗಮನಿಸಿರುವೆ. ಕಾಗದ ಮೇಲೆ ಏನು ಉಳಿದಿದೆ ಎಂದು ನೀವು ಆಲೋಚಿಸುವಿರಿ. ಕಾಗದವನ್ನು ಸ್ಪರ್ಶಿಸುವ ಮೂಲಕ ನೀವು ಉಪ್ಪಿನ ಉಪಸ್ಥಿತಿಯನ್ನು ಅನುಭವಿಸಬಹುದು. ನೀರು ಎಲ್ಲಿ ಕಣ್ಮರೆಯಾಯಿತು? ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಎಂಬ ಅಧ್ಯಯನವನ್ನು ನೆನಪಿಸಿಕೊಳ್ಳಿ. ಲಾಸ್ಟ್ ಚಾಪ್ಟರ್ ಓದಿದ್ವಲ್ಲ, ಜರ್ನಿ ವಿತ್ ವಾಟರ್ ಅಂತ ಏನು ಓದಿದ್ವಲ್ಲ, ಆ ಚಾಪ್ಟರ್ ಅಲ್ಲಿ ಎವಾಪರೇಷನ್ ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಓದಿದ್ರಿ. ಗೊತ್ತಾಗ್ತಿದೆಯಾ? ಉತ್ತರವನ್ನು ಪಡೆಯಲು ನಾವು ಮತ್ತಷ್ಟು ಏನು ಮಾಡೋಣ, ಹೋಗೋಣ, ಎಕ್ಸ್ಪ್ಲೋರ್ ಮಾಡಿದ್ರೆ ಗೊತ್ತಾಗುತ್ತೆ.
ಆಯುರ್ವೇದ ಎಂದು ಕರೆಯಲಾಗುವ ಸಮಗ್ರ ಆರೋಗ್ಯ ಮತ್ತು ಔಷಧ ಸಾಂಪ್ರದಾಯಿಕ ಭಾರತೀಯ ವ್ಯವಸ್ಥೆಯಲ್ಲಿ ಗಿಡಮೂಲಿಕೆಗಳು ಅಥವಾ ಸಸ್ಯಗಳ ಭಾಗಗಳನ್ನು ಪರಿಹಾರಗಳಾಗಿ ಸೂಚಿಸಲಾಗುತ್ತದೆ. ವಿವಿಧ ಔಷಧೀಯ ಸಸ್ಯಗಳು, ಬೇರುಗಳು, ಎಲೆಗಳು, ಹೂವುಗಳು ಮತ್ತು ಬೀಜಗಳಂತಹ ಈ ಪದಾರ್ಥಗಳನ್ನು ಹೆಚ್ಚಾಗಿ ನೆರಳಿನಲ್ಲಿ ಒಣಗಿಸಲಾಗುತ್ತದೆ. ಈ ಅಭ್ಯಾಸವು ಔಷಧ ಪ್ರಮುಖ ಭಾಗವನ್ನು ಬಿಟ್ಟು ಹೆಚ್ಚುವರಿಯಾಗಿರುವ ನೀರಿನ ನವೀಕರಣವನ್ನು ಸುಗಮಗೊಳಿಸುತ್ತದೆ. ಅಂದರೆ ಎವಾಪರೇಷನ್ ಆಗಲು ಏನಾಗುತ್ತೆ, ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಗ್ತಿದೆಯಾ? ನಾವೀಗ ಪರೀಕ್ಷಿಸೋಣ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಚೀನಾ ಪಾತ್ರೆ ಅಂದರೆ ಒಂದು ವೈಟ್ ಕಲರ್ ಪಾತ್ರೆ ಇದೆ, ಪಿಂಗಣಿ ಪಾತ್ರೆ ಅಂತ ಕರೀತಾರೆ. ಅದರಲ್ಲಿ ಚೀನಾ ಪಾತ್ರೆ ತೆಗೆದುಕೊಳ್ಳಿ, ಲಭ್ಯವಿದ್ದರೆ ಇನ್ನೊಂದು ಸೂಕ್ತವಾದ ಪಾತ್ರೆ ಬಳಸಬಹುದು. ಅಲ್ಲಿ ತೋರಿಸಿರುವಂತೆ ಬಿಸಿ ಮಾಡಿ ನೀರು ಕುದಿಯಲಿ. ಗೊತ್ತಾಗ್ತಿದೆಯೋ? ಚೀನಾ ಪಾತ್ರೆ, ಅದಕ್ಕೆ ಒಂದು ಜಾಲರಿ, ಇದು ನೀವು ಎಕ್ಸ್ಪೆರಿಮೆಂಟ್ಗಳನ್ನ ಇದರಲ್ಲಿ ನೋಡ್ತೀರಾ, ಮಧ್ಯ ಸಾರ ದೀಪ ಇರುತ್ತೆ, ಜಾಲರಿ ಹಾಕ್ಬಿಟ್ಟು ಇಲ್ಲಿ ಒಂದು ಬ್ಲಾಟಿಂಗ್ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಇದನ್ನು ಈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚೀನಾ ಪಾತ್ರೆ ತಣ್ಣಗಾಗಲು ಬಿಡಿ. ನೀವು ಏನೇನು ಗಮನಿಸುತ್ತೀರಿ? ಚೀನಾ ಪಾತ್ರೆ ಏನೇನು ಉಳಿದಿದೆ? ನೀವು ಉಪ್ಪನ್ನು ಮರಳಿ ಪಡೆದಿರಾ? ಬೆರಳುಗಳಿಂದ ಚೀನಾ ಪಾತ್ರೆಯಲ್ಲಿರುವ ಉಪ್ಪನ್ನು ಸ್ಪರ್ಶಿಸುವ ಮೂಲಕ ಉಪ್ಪಿನ ಉಪಸ್ಥಿತಿಯನ್ನು ನೀವೇನಾದ್ಬಿಟ್ಟು ನೀರಿನ ಸಾಲ್ಟ್ನ ದ್ರಾವಣವನ್ನು ಉಪ್ಪಿನ ದ್ರಾವಣವನ್ನು ಇದರೊಳಗಡೆ ಹಾಕ್ಬಿಟ್ಟು ಚೀನಾ ಪಾತ್ರೆ ಒಳಗಡೆ ಹಾಕ್ಬಿಟ್ಟು ಹೀಟ್ ಮಾಡಿದಾಗ ಏನಾಗುತ್ತೆ, ನೀರಲ್ಲಿ ಎವಾಪರೇಟ್ ಆಗಿ ಇಲ್ಲೇನಾಗುತ್ತೆ, ಉಪ್ಪಿನ ಕಣಗಳು ಉಳ್ಕೊತವೆ. ನಾನು ಉಪ್ಪು ಮತ್ತು ನೀರು ಎರಡನ್ನೂ ಮರಳಿ ಪಡೆಯಲು ಯಾವುದಾದ್ರೂ ವಿಧಾನವಿದೆಯೇ? ಚಿತ್ರವನ್ನು ಗಮನಿಸಿ. ಇದು ಪ್ರಶ್ನೆಗೆ ಉತ್ತರಿಸುತ್ತದೆ. ಇದು ಒಳಗೊಂಡ ಪ್ರಕ್ರಿಯೆ ನೀವು ಹೆಸರಿಸುವಿರಾ? ಗೊತ್ತಾಗ್ತಿದೆಯಾ? ಇದು ನೋಡಿ, ಈ ಥರ ಏನು ಕಂಡೆನ್ಸೇಷನ್ ಮಾಡ್ತಾ ಇದ್ದಾರೆ ಇಲ್ಲಿ. ಗೊತ್ತಾಗ್ತಿದೆಯಾ? ಇಲ್ಲಿ ಏನಾಗುತ್ತೆ, ಇಲ್ಲಿ ಆವಿ ಹೀಟ್ ಮಾಡಿ ಏನಾಗ್ತದೆ, ಆವಿ ಹೋಗ್ತಿದೆ. ಆವಿನ ಒಂದು ಪಾತ್ರೆ ಗಡ್ಡಿ ಇಡಿಸಿ ಆ ಆವಿನ ಏನು ಮಾಡಿ ಕಂಡೆನ್ಸೇಷನ್ ಮಾಡಿ ನೀರನ್ನ ಪಡ್ಕೊತಾ ಇದ್ದಾರೆ ನೋಡಿ. ಅವರೀಗ ದಕ್ಷಿಣ ಭಾರತದ ಪುದುಚೇರಿಯಲ್ಲಿ ನೆಲೆಸಿರುವ ಅಜ್ಜ ಅಜ್ಜಿಯನ್ನು ತಂದೆ ಕಡೆ ಭೇಟಿ ಮಾಡುವ ಸಮಯ. ಮಲ್ಲಿ ಮತ್ತು ವಲ್ಲಿ ತಮ್ಮ ಹಳೆಯ ಸ್ನೇಹಿತರಾದ ಬಾಲನ್ ಅವರನ್ನು ಭೇಟಿ ಮಾಡಲು ಉತ್ಸುಕರಾಗಿದ್ದಾರೆ. ಪುದುಚೇರಿ ತಲುಪಿದ ನಂತರ, ಪುದುಚೇರಿ ತಮಿಳುನಾಡು ಹತ್ರ ಬರುತ್ತೆ, ಗೊತ್ತಾಗ್ತದೆಯಾ? ಅವರು ತಮ್ಮ ಪಾಂಡಿಚೇರಿಯಿಂದ ಏನು ಕರೀತಾರೆ ಅದೇ ಹಳೆ ನೆನಪುಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸುತ್ತಾರೆ. ಈಗಲೇ ಸಂಜೆಯಾಗಿದೆ. ಅಜ್ಜಿಯ ಚಹಾ ಸೇವಿಸುವ ಸಮಯ ಎಂದು ಅವರಿಗೆ ಗೊತ್ತಾಗಲೇ ಇಲ್ಲ. ಅಜ್ಜ, ನಾನು ನಿಮಗಾಗಿ ಚಹಾ ತಯಾರಿಸುತ್ತೇನೆ, ನಾವು ಸಹ ನಿಮಗೆ ಸಹಾಯ ಮಾಡುತ್ತೇವೆ ಅಂತ ಅಂದ್ಬಿಟ್ಟು ಮಕ್ಕಳು ಬರ್ತಾರೆ. ಅಜ್ಜ ಚಹಾವನ್ನು ತಯಾರಿಸುವಾಗ ಒಂದು ಲೋಟ ಚಹಾವನ್ನು ಹೇಗೆ ಮಾಡಬೇಕೆಂದು ಕುರಿತು ಸಲಹೆ ನೀಡುತ್ತಾರೆ. ಬಾಲನ್, ಚಹಾ ತಯಾರಿಸಿ ನಂತರ ನೀವು ಚಹಾ ಎಲೆಗಳನ್ನು ಬೇರ್ಪಡಿಸುವಿರಿ. ಹೇಗೆ ಬೇರ್ಪಡಿಸುವಿರಿ ಎಂದು ಮುಂದೆ ಕೇಳ್ತೇನೆ. ಅಜ್ಜ ನಿಸ್ಸಂಶಯವಾಗಿ ಸೋಸುಕವನ್ನು ಬಳಸಿ. ನಮ್ಮಲ್ಲಿ ಸೋಸುಕ ಇಲ್ಲದಿದ್ದರೆ ಸಹ ನಾವು ಹೆಚ್ಚಿನ ಚಹಾ ಎಲೆಗಳನ್ನು ತೆಗೆದುಹಾಕಬಹುದು ಎಂದು ನಿಮಗೆ ತಿಳಿದಿದೆಯೇ? ಹೇಗೆ? ಚಹಾ ಇರುವ ಪಾತ್ರೆಯನ್ನು ಅಲುಗಾಡಿಸದೆ ಸ್ವಲ್ಪ ಸಮಯದವರೆಗೆ ಬಿಡಿ. ನಂತರ ಒಂದು ಲೋಟಕ್ಕೆ ಚಹಾವನ್ನು ನಿಧಾನವಾಗಿ ಸುರಿಯಿರಿ. ಓ ಹೌದಾ? ನಂತರ ಚಹಾ ಎಲೆಗಳು ತಳ ಸೇರುತ್ತವೆ. ಹೌದು. ದ್ರವ ತಳಭಾಗದಲ್ಲಿ ವಿಲೀನಗೊಳ್ಳದ ಭಾರವಾದ ಘಟಕಗಳನ್ನು ನೆಲೆಗೊಳಿಸುವ ಪ್ರಕ್ರಿಯೆಯನ್ನು ತಳ ಸೇರುವಿಕೆ, ಸೆಡಿಮೆಂಟೇಷನ್ ಎಂದು ಕರೆಯಲಾಗುತ್ತದೆ. ಪಾತ್ರೆಯನ್ನು ಓರೆಯಾಗಿಸಿ ನೀರನ್ನು ದ್ರವ ತೆಗೆಯುವ ಪ್ರಕ್ರಿಯೆಯನ್ನು ಬಸಿಯುವಿಕೆ, ಡಿಕಂಟೇಷನ್ ಅಂತ ಏನು ಕರಿತಾರೆ, ಡಿಕಂಟೇಷನ್ ಅಂತ ಕರಿತೀವಿ ಇದನ್ನ. ಗೊತ್ತಾಗ್ತಿದೆಯಾ? ನೋಡಿ ಎಕ್ಸಾಂಪಲ್ ನೋಡಿ. ದ್ರವದ ತಳಭಾಗದಲ್ಲಿ ವಿಲೀನಗೊಳ್ಳದ ಭಾರವಾದ ಘಟಕಗಳನ್ನು ಈ ನೆಲೆಗೊಳಿಸುವ ಪ್ರಕ್ರಿಯೆಯನ್ನು ಸೆಡಿಮೆಂಟೇಷನ್ ಅಂತ ಕರೀತಾರೆ. ತಳ ಸೇರುವುದು ಸೆಡಿಮೆಂಟೇಷನ್ ಎಂದು ಕರೆಯುತ್ತಾರೆ. ಪಾತ್ರೆಯನ್ನು ಓರೆಯಾಗಿಸಿ ನೀರನ್ನು ದ್ರವ ತೆಗೆಯುವ ಪ್ರಕ್ರಿಯೆಯನ್ನು ಬಸಿಯುವಿಕೆ, ಡಿಕಂಟೇಷನ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಇದು ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಒಂದು ಸೆಡಿಮೆಂಟೇಷನ್. ಏಕೆ ಸೆಡಿಮೆಂಟೇಷನ್ ನೀವು ನೋಡಿರ್ತೀರಾ, ಎಲ್ಲಿ ನೀರನ್ನ ಕಲಕಿದಾಗ, ಒಂದು ಗಲೀಜು ನೀರನ್ನ ಕಲಕಿದಾಗ ಏನಾಗುತ್ತೆ, ನೀರು ಗಲೀಜಾಗಿರುತ್ತೆ, ಅದು ಸ್ವಲ್ಪ ಸಮಯದಿಂದ ಬಿಟ್ಟಾಗ ಮತ್ತೆ ಏನಾಗುತ್ತೆ, ಈ ಒಂದು ಈ ನೀರಿನ ಕಣಗಳು ಅಥವಾ ಮಣ್ಣಿನ ಕಣಗಳು ಏನಾಗಿರ್ತವೆ, ಕಲಕಿರ್ತಾವಲ್ಲ, ಅವು ಏನಾಗುತ್ತೆ, ನಿಧಾನವಾಗಿ ಕೆಳಗಡೆ ಕುತ್ಕೊಂತವೆ. ಇದನ್ನ ಏನಂತಾರೆ, ಸೆಡಿಮೆಂಟೇಷನ್ ಪ್ರಕ್ರಿಯೆ ಅಂತ ಕರೀತಾರೆ, ಅಥವಾ ತಳ ಸೇರುವಿಕೆ ಅಂತ ಕರೀತಾರೆ. ಇದು ನೀವು ಬಸಿಯುವಿಕೆ ಬಗ್ಗೆ ಕೇಳಿದ್ದೀರಿ, ಮನೆಗಳಲ್ಲಿ ಮಾಡ್ತಾರಲ್ಲ, ಅನ್ನ ಬಸಿಯೋದಾಗಿರ್ಬೋದು, ಟೀ ಬಸಿಯೋದಾಗಿರ್ಬೋದು, ಅದೆಲ್ಲ. ಅಕ್ಕಿ ಮತ್ತು ಬೇಳೆಕಾಳುಗಳನ್ನು ತೊಳೆಯಲು, ಸ್ವಚ್ಛಗೊಳಿಸಲು ಮತ್ತು ಈ ಸಹ ನಾವು ಈ ಬಸುವಿಕೆಯನ್ನು ಬಳಸ್ತೀವಿ. ಮತ್ತು ದಿನನಿತ್ಯದಲ್ಲಿ ನಾವು ಇದು ಬಸುವಿಕೆ ಮಾಡ್ತೀವಿ. ನಮ್ಮ ಸುತ್ತಲಿನ ಸಾಮಗ್ರಿಗಳು ಎಂಬ ಅಧ್ಯಾಯದಲ್ಲಿ ಎಣ್ಣೆ ನೀರಿನೊಂದಿಗೆ ಬೆರೆಯುವುದಿಲ್ಲ ಎಂದು 19 ಕೆಲವು ಸಮಯದೊಂದಿಗೆ ಅಲುಗಾಡದಂತೆ ಇಟ್ಟಾಗ ಪ್ರತ್ಯೇಕ ಪದರವನ್ನು ರೂಪಿಸಿದೆ ಎಂದು ನೀವು ಅಧ್ಯಯನ ಮಾಡುತ್ತೀರಿ. ಎಣ್ಣೆ ಮತ್ತು ನೀರನ್ನು ಬೇರ್ಪಡಿಸಲು ನೀವು ಯಾವ ವಿಧಾನವನ್ನು ಅಳವಡಿಸಿಕೊಳ್ತೀರಾ? ಈಗ ನೋಡಿ, ಆಯಿಲ್ ಮಿಕ್ಸ್ ಆಗಿರುತ್ತೆ ನೀರೊಳಗಡೆ. ಆಯಿಲ್ ಮಿಕ್ಸ್ ಆದಾಗ ಅದನ್ನ ಯಾವ ರೀತಿ ಸಪ್ರೇಷನ್ ಮಾಡ್ತೀರಾ ಗೊತ್ತಾಗ್ತದೆ. ಸಪ್ರೇಷನ್ ಯಾವ ರೀತಿ ಮಾಡ್ತೀರಾ, ಆಯಿಲ್ ಪ್ಲಸ್ ವಾಟರ್ನ ಅಂತ ಇಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ನೋಡೋಣ ಇದಕ್ಕೆ ಆನ್ಸರ್ ಮಾಡಿ. ಆದರೂ ಇನ್ನು ಕೆಲವು ಚಹಾ ಎಲೆಗಳು ನನ್ನ ಬಾಯಿಯನ್ನು ಸೇರಬಹುದು, ಏಕೆಂದರೆ ಬಸುವಿಕೆ ಎಲ್ಲ ಚಹಾ ಎಲೆಗಳನ್ನು ಚಹಾದಿಂದ ಸಂಪೂರ್ಣವಾಗಿ ಬೇರ್ಪಡಿಸುವುದಿಲ್ಲ. ಇದು ಬೇರ್ಪಡಿಸುವ ಸರಿಯಾದ ವಿಧಾನವಲ್ಲ ಎಂದರ್ಥ. ಹೌದು, ನೀನು ಹೇಳಿದ್ದು ಸರಿ. ಈಗ ಚಹಾ ಸಿದ್ಧವಾಗಿದೆ. ಮಲ್ಲಿ ಕಪಾಟಿನಿಂದ ಚಹಾ ಸೋಸುಕವನ್ನು ತೆಗೆದುಕೊಂಡು ತನ್ನ ಅಜ್ಜನಿಗೆ ಕೊಟ್ಟಳು. ನಾನು ಚಹಾ ಸೋಸುಕದ ಮೂಲಕ ಚಹಾವನ್ನು ಸುರಿಯುತ್ತೇನೆ. ಸೋಸುಕದಲ್ಲಿ ಸಂಗ್ರಹವಾದ ಎಲ್ಲ ಚಹಾ ಎಲೆಗಳನ್ನು ನೀವು ನೋಡಬಹುದು. ಅದೊಂದು ಫಿಲ್ಟ್ರೇಷನ್ ಮಾಡ್ತಾವ್ರೀಗ ಅವು. ಗೊತ್ತಾಗ್ತಿದೆಯಾ? ಫಿಲ್ಟ್ರೇಷನ್ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ.
ಚಹಾ ಎಲೆಗಳನ್ನು ಚಹಾದಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಸೋಸುವಿಕೆ ಫಿಲ್ಟ್ರೇಷನ್ ಅಂತ ಕರಿತೀವಿ. ಗೊತ್ತಾಗ್ತದೆ. ಕೆಸರು ನೀರನ್ನು ಸೋಸಲು ಚಹಾ ಸೋಸಕವನ್ನು ಬಳಸಬಹುದು ಎಂದು ಬಾಲನ್ ಮಲ್ಲಿಯನ್ನು ಕೇಳಿದ್ರೆ ನಾವು ಪ್ರಯತ್ನಿಸೋಣ ಕಂಡುಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ರಯೋಗ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಬಟ್ಟೆಯ ತುಂಡಿನ ಮೂಲಕ ಮಣ್ಣಿನ ನೀರನ್ನು ಸೋಸಲು ಪ್ರಯತ್ನಿಸಿ ಮತ್ತು ವ್ಯತ್ಯಾಸವನ್ನು ಗಮನಿಸಿ. ನಾವೇಕೆ ಬಟ್ಟೆಯ ತುಂಡನ್ನು ಬಳಸಬೇಕು? ಬಟ್ಟೆಯಲ್ಲಿ ನೇಯ್ದ ಎಳೆಗಳ ನಡುವೆ ಬಹಳ ಸಣ್ಣ ರಂಧ್ರಗಳು ಇರುತ್ತವೆ. ಬಟ್ಟೆಯಲ್ಲಿರುವ ಈ ರಂಧ್ರಗಳನ್ನು ಸೋಸಲು ಬಳಸಬಹುದು. ಪ್ರಾಚೀನ ಕಾಲದ ಜನರು ಸಹ ಈ ಪದ್ಧತಿಯನ್ನು ಅನುಸರಿಸುತ್ತಿದ್ದರು. ಈಗಲೂ ಸಹ ಕೆಲವು ಸತಿ ಈ ಅನ್ನ ಬಸಿಯಕ್ಕೆ ಏನು ಮಾಡ್ತಾರೆ ನಾವು ಸೀರೆ ಅಥವಾ ಒಂದು ಪಂಚೆನ ಯೂಸ್ ಮಾಡ್ತೀವಿ. ಯಾಕಂದ್ರೆ ಪಂಚೆ ಅಥವಾ ಸೀರೆಯಲ್ಲಿ ಸಣ್ಣ ರಂಧ್ರ ಇರುತ್ತೆ. ಅದರಲ್ಲಿ ಈಸಿಯಾಗಿ ನೀರು ಆವಿ ಏನಾಗುತ್ತೆ ಬಸ್ತೋಗುತ್ತೆ. ಬರೀ ಗಟ್ಟಿ ಕಾಳುಗಳು ಮಾತ್ರ ಉಳ್ಕೊಂತವೆ. ಅರ್ಥ ಆಗ್ತಿದೆಯಾ? ಬಹುಶಃ ನೆಗಡಿ ಆಗಿಬಿಟ್ಟಿದೆ, ಸಾರಿ. ಆದರೆ ನೀರು ಇನ್ನೂ ಕೆಸರುಮಯವಾಗಿದ್ದರೆ ಸಣ್ಣ ರಂಧ್ರಗಳನ್ನು ಹೊಂದಿರುವ ಸೋಸುಕವನ್ನು ಬಳಸಿಕೊಂಡು ಕಲ್ಮಶಗಳನ್ನು ಬೇರ್ಪಡಿಸುವುದು. ಸೋಸು ಕಾಗದಂತಹ ಒಂದು ಸೋಸುಕವಾಗಿದ್ದು ಅದು ತುಂಬಾ ಸೂಕ್ಷ್ಮವಾದ ರಂಧ್ರಗಳನ್ನು ಹೊಂದಿರುತ್ತದೆ. ಗೊತ್ತಾಗ್ತಿದೆ? ಸೋಸು ಕಾಗದ ಗೊತ್ತಾಗ್ತಿದೆಯಾ? ಸೋಸು ಕಾಗದ ಮೂಲಕ ನಾವೇನ್ ಮಾಡ್ಬೋದು, ಇನ್ನು ಫಿಲ್ಟ್ರೇಷನ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಸೋಸು ಕಾಗದ ಅಂದ್ರೆ ಫಿಲ್ಟರ್ ಪೇಪರ್ ಅಂತ. ಸೋಸು ಕಾಗದ ಅಂದ್ರೆ ಫಿಲ್ಟರ್ ಪೇಪರ್, ವೈಟ್ ಕಲರ್ ಇರುತ್ತೆ ನೋಡಿ, ಈ ರೀತಿ ಇರುತ್ತೆ. ಅದು ಹೆಂಗೆ ಮಡಚಿ ಈ ಥರ ಒಂದು ಇದ್ರ ಥರ ಮಾಡಿ ಅದರೊಳಗೆ ನೀರು ಹಾಕಿದ್ರೆ ಏನಾಗುತ್ತೆ, ಫಿಲ್ಟರ್ ಆಗುತ್ತೆ. ಸೋಸು ಕಾಗದವನ್ನು ನೀವೇ ಮಡಚಿ ಶಂಕು ಹಾಕಲು ಪ್ರಯತ್ನಿಸಿ. ಕೋನಿಕಲ್ ಫ್ಲಾಕ್ಸ್ ನಡುವೆ ಇರಿಸಲಾದ ಆಲಿಕೆ ಒಳಗೆ ಅದನ್ನು ಪರೀಕ್ಷಿಸಲು ಇಡಿ. ಅದರಲ್ಲಿ ಕೆಸರು ನೀರನ್ನು ಸುರಿಯಿರಿ. ನೋಡಿ, ಈ ರೀತಿ ಒಂದು ಆಲಿಕೆ ತಗೋಬೇಕು. ಗೊತ್ತಾಗ್ತಿದೆಯಾ? ಆಲಿಕೆ ತಗೊಂಡು ಫನಲ್ ತಗೊಂಡು ಆ ಫನಲ್ಗೆ ಫಿಲ್ಟರ್ ಪೇಪರ್ ಹಾಕಿ ಏನು ಮಾಡೋದು, ಮಡ್ಡಿ ನೀರು, ಕೆಸರು ನೀರನ್ನ ಏನು ಮಾಡಬೇಕು, ಇದ್ರೊಳಗಡೆ ಹಾಕಬೇಕು. ಏನಾಗಿದೆ, ಕೆಳಗಡೆ ಪ್ಯೂರ್ ವಾಟರ್ ಕ್ಲೋನಿಕಲ್ ಫ್ಲಾಸ್ಕಲ್ಲಿ ಏನಾಗುತ್ತೆ, ಒಂದು ನೀರು ಫಿಲ್ಟರ್ ಆಗಿ ಬರುತ್ತೆ. ನೀವು ಏನನ್ನು ಗಮನಿಸುವಿರಿ? ಮಣ್ಣಿನ ಕಣಗಳು ಸೋಸು ಕಾಗದ ಮೂಲಕ ಹಾದು ಹೋಗುತ್ತವೆ? ಇಲ್ಲ. ಆಲಿಕೆಯಿಂದ ಬರುವ ನೀರನ್ನು ಕ್ಲೋನಿಕಲ್ ಫ್ಲಾಸ್ಕ್ನಲ್ಲಿ ಸಂಗ್ರಹಿಸಲಾಗುತ್ತದೆ. ಸೋಸು ಕಾಗದದಲ್ಲಿ ನೀವು ವಿಶೇಷವಾಗಿ ಮಣ್ಣಿನ ಕಣಗಳು ಮತ್ತು ಕೋನಿಕಲ್ ಫ್ಲಾಸ್ಕ್ನಲ್ಲಿ ಶೋಧಿತ ದ್ರವವನ್ನು ನಾವು ಕಾಣಬಹುದು. ಇದನ್ನು ಫಿಲ್ಟ್ರೇಷನ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ನೀರು ಫಿಲ್ಟರ್ ಆಗಿ ಬರುತ್ತದೆ. ಸೋಸು ಕಾಗದವನ್ನು ಹೊರತುಪಡಿಸಿ ಹತ್ತಿ, ಇದ್ದಿಲು, ಮರಳಿನಂತಹ ಅನೇಕ ವಸ್ತುಗಳನ್ನು ಸೋಸುಕಗಳಾಗಿ ಬಳಸಬಹುದು. ಸೋಸುಕದ ಆಯ್ಕೆಯು ಬೇರ್ಪಡಿಸಬೇಕಾದ ವಸ್ತುವಿನ ಕಣಗಳ ಗಾತ್ರವನ್ನು ಅವಲಂಬಿಸಿರುತ್ತೆ. ವೆರಿ ಇಂಪಾರ್ಟೆಂಟ್. ಚಾರ್ಕೋಲು ಸಹ ನೀವು ಏನೇನು ಬಳಸ್ಬೋದು ಅಂತಂದರೆ, ಫಿಲ್ಟ್ರೇಷನ್ಗೆ ಅದರ್ ದೆನ್ ಫಿಲ್ಟರ್ ಪೇಪರ್ ಅಂತಂದರೆ ನಾವೇನೇನು ಯೂಸ್ ಮಾಡೋದು, ಕಾಟನ್, ಹತ್ತಿ ಯೂಸ್ ಮಾಡೋದು, ಚಾರ್ಕೋಲ್ ಯೂಸ್ ಮಾಡ್ಬೋದು, ಮತ್ತು ಸ್ಯಾಂಡ್, ಮರಳನ್ನು ಸಹ ನಾವೇನು ಮಾಡೋದು, ಫಿಲ್ಟರ್ಸ್ಗಳಾಗಿ ಯೂಸ್ ಮಾಡ್ಬೋದು, ಮತ್ತು ಸೋಸುಕಗಳಾಗಿ ನಾವು ಆಯ್ಕೆ ಮಾಡ್ಕೋಬೋದು. ಓಕೆನಾ? ನಾವೀಗ ವಿನ್ಯಾಸಗೊಳಿಸೋಣ, ರೂಪಿಸೋಣ. ಒಲ್ಲಿ ತನ್ನ ಅಜ್ಜಿಯೊಂದಿಗೆ ಪರಿಸರ ನಡೆಗೆ ಹೋಗಿ ಕುಳದಲ್ಲಿ ಸ್ವಲ್ಪ ನೀರನ್ನು ಒಂದು ಪಾತ್ರೆಯಲ್ಲಿ ಸಂಗ್ರಹಿಸುತ್ತಾಳೆ. ಅದರಲ್ಲಿ ಕೆಲವು ಅನಗತ್ಯ ವಸ್ತುಗಳನ್ನು ಅವಳು ಗಮನಿಸುತ್ತಾಳೆ. ಕಡಿಮೆ ವೆಚ್ಚದ ವಸ್ತುಗಳನ್ನು ಬಳಸಿಕೊಂಡು ನೀರನ್ನು ಸೋಸುವ ಒಂದು ಕಾರ್ಯನಿರ್ವಹಿಸುವ ಮಾದರಿಯನ್ನು ವಿನ್ಯಾಸಗೊಳಿಸಿ ಮತ್ತು ರೂಪಿಸಿ. ನೀವೊಂದು ಫಿಲ್ಟರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಫಿಲ್ಟರ್ ಮಾಡ್ಬೋದು ಅನ್ನೋದಕ್ಕೆ ನೀವೊಂದು ಯೋಚನೆ ಮಾಡಿ. ಗೊತ್ತಾಗ್ತಾ ಇದೆ? ನಾವೆಲ್ಲ ಮಾಡಿದ್ದೀವಿ ಚಿಕ್ಕ ವಯಸ್ಸಲ್ಲಿ. ಆರಂಭದಲ್ಲಿ ಚಹಾ ಚೀಲಗಳನ್ನು ರೇಷ್ಮೆಯಂಥ ಮೃದುವಾದ ಬಟ್ಟೆಯಿಂದ ಮಾಡಲಾಗುತ್ತಿತ್ತು, ಏಕೆಂದರೆ ಚಹಾ ಎಲೆಗಳನ್ನು ಹಿಡಿದಿಟ್ಟುಕೊಂಡು ನೀರನ್ನು ಹಾದು ಹೋಗಲು ಬಿಡುತ್ತಿದ್ದು. ರೇಷ್ಮೆ ಗಟ್ಟಿಯಾದ ಎಳೆಯಾಗಿದ್ದು ಬಿಸಿ ನೀರಿಗೆ ಹಾಕಿದಾಗ ಬೇರ್ಪಡುತ್ತಿರಲಿಲ್ಲ. ನಂತರ ಜನರು ಜಾಲರಿ, ಮಸ್ಲಿನ್ ಬಳಸಲು ಪ್ರಾರಂಭಿಸಿದರು. ಕ್ರಮೇಣ ಅವರು ಸೋಸು ಕಾಗದವನ್ನು ಬಳಸಲು ಪ್ರಯತ್ನಿಸಿದರು. ಇಂದಿನ ಬಹುತೇಕ ಚಹಾ ಚೀಲಗಳನ್ನು ಸೋಸು ಕಾಗದದಿಂದಲೇ ತಯಾರಿಸಲಾಗುತ್ತದೆ. ಫಿಲ್ಟರ್ ಪೇಪರಲ್ಲಿ ತಯಾರು ಮಾಡ್ತಾರೆ. ಗೊತ್ತಾಗ್ತದೆ? ಈ ಥರ ಟೀ ಬ್ಯಾಗ್ಸ್ ಇರ್ತವೆ ಗೊತ್ತಾ? ಹಿಂಗೆ ನೀವು ರೈಲಲ್ಲಿ ಹೋಗ್ಬೇಕಾದ್ರೆ ಕೊಡ್ತಾರೆ, ಹಿಂಗೆ ಹಾಕ್ಬಿಟ್ಟು ಹಾಲಿಗೆ ಗೊಟ್ಟೆ ಹಿಂಗೆ ಹೆಜ್ಜೆ ಒಂದು ಲೋಟದಲ್ಲಿ ಹೆಜ್ಜೆಜ್ಕೊಂಡ್ರೆ ಇಲ್ಲೇನಾಗುತ್ತೆ, ಇದರಿಂದ ಟೀ ಎಲೆಗಳಿಂದ ಏನಾಗುತ್ತೆ, ಆ ಚಹಾ ಏನಾಗುತ್ತೆ ಬಿಡ್ಕೊಂಡು ಹೋಗುತ್ತೆ ಅದರೊಳಗಡೆ. ಗೊತ್ತಾಗ್ತಿದೆಯಾ? ಮಲ್ಲಿ ಮತ್ತು ಒಲ್ಲಿ ತಮ್ಮ ಅಜ್ಜಿ ಅವರ ಸ್ನೇಹಿತರ ಒಟ್ಟುಕಮ್ಮನ್ ಜೊತೆ ಹತ್ತಿರದ ನದಿಯಲ್ಲಿ ದೋಣಿ ವಿಹಾರಕ್ಕೆ ಹೋಗುವರು. ಒಟ್ಟುಕಮ್ಮನ್ ಒಬ್ಬ ಮೀನುಗಾರ. ಅವರು ಮೀನಿನ ಬಲೆ ಬೀಸುತ್ತಿದ್ದಂತೆ ನೀರು ಬಲೆಯ ಮೂಲಕ ಹೊರಬರುತ್ತದೆ. ಒಲ್ಲಿ ತಾನು ಕಲಿತ ಸೋಸುವಿಕೆ ವಿಧಾನವನ್ನು ನೆನಪಿಸಿಕೊಳ್ಳುತ್ತಾಳೆ ಮತ್ತು ಮೀನು ಹಿಡಿಯಲು ಈ ವಿಧಾನವನ್ನು ಅದನ್ನು ಸ್ವಲ್ಪ ಮಟ್ಟಿಗೆ ಹೋಲುತ್ತದೆ ಎಂದು ಅರಿತುಕೊಳ್ಳುತ್ತಾಳೆ. ಪ್ಲಾಸ್ಟಿಕ್ ಚೀಲಗಳು, ಮುರಿದ ಬಾಟಲಿಗಳು, ಬಾಯಲ್ಲಿ ಸ್ಟ್ರಾ ಸಿಲಿಸಿಕೊಂಡಿರುವ ದೊಡ್ಡ ಮೀನು, ಆಹಾರ ಪೊಟ್ಟಣಗಳ ಹೊದಿಕೆಗಳು, ಬಲೆಯಲ್ಲಿ ಸಿಕ್ಕಿ ಬಿದ್ದ ಇತರ ಮೀನುಗಳನ್ನು ನೋಡಿದಾಗ ಒಲ್ಲಿ ದಿಗ್ಭ್ರಮೆಗೊಳ್ಳುತ್ತಾಳೆ. ನದಿ ಮತ್ತು ಸಾಗರ ಮಾಲಿನ್ಯದ ಸಮಸ್ಯೆಗಳ ಬಗ್ಗೆ ಏನಾಗುತ್ತೆ, ಅವಳಿಗೆ ಅರಿವಾಗುತ್ತೆ. ಅದರ ಜಾಗೃತಿ ಮೂಡಿಸಲು ಒಂದು ಕವಿತೆಯನ್ನು ರಚಿಸೋಣ. ಇಲ್ಲಿ ಕೆಲವು ಸಾಲುಗಳನ್ನು ಬರೆಯಲಾಗಿದೆ, ಹೆಚ್ಚಿನ ಸಾಲುಗಳನ್ನು ಸೇರಿಸಿ. ನನ್ನ ಕುತ್ತಿಗೆಯಲ್ಲಿ ಪ್ಲಾಸ್ಟಿಕ್ ತುಂಡು, ನೋವಿನಲ್ಲಿ ನಾನು ಅಳುತ್ತಿದ್ದೆ. ಕೊಯ್ಲಾಸ್ ಎಲ್ಲಿ ಇದ್ದೀಯ ಪ್ರಿಯ, ಅಪ್ಪ ನೀನು ಅಳುತ್ತಿದ್ದೆ, ಅಮ್ಮ ನೀನು ಕಣ್ಣೀರು ಹಾಕುತ್ತಿದ್ದೆ ಅಂತ ಈ ಮೀನು ಹೇಳುತ್ತೆ. ಅಂದರೆ ಲೈಕ್ ಹೆಂಗೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಅಷ್ಟೇ. ಏಕೆ ಜಲಮಾಲಿನ್ಯ ಆಗಿರೋದಕ್ಕೆ ಏನು ಮಾಡ್ತಾಯಿದ್ದಾರೆ, ಅದನ್ನು ತೋರಿಸ್ಕೊಡೋಕ್ಕೆ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ತೋರಿಸ್ತಾ ಇದ್ದಾರೆ. ಗೊತ್ತಾಗ್ತಿದೆಯಾ? ನೋಡ್ತಾ ಹೋಗೋಣ.
ನಿಮ್ಮ ಪೋಷಕರೊಂದಿಗೆ ಚರ್ಚಿಸಿ, ನಿಮ್ಮ ಪೇರೆಂಟ್ಸ್ಗೂ ಚರ್ಚಿಸಿ. ನಿಮ್ಮ ಮನೆಯಲ್ಲಿ ಒಂದು ಬಟ್ಟಲು ಹಾಲು ಉಳಿಯಾಗಿದೆ, ನೀವು ಅದನ್ನು ಬೇರೆ ರೀತಿಯಲ್ಲಿ ಹೇಗೆ ಬಳಸಬಹುದು ನಿಮ್ಮ ಪೋಷಕರೊಂದಿಗೆ ಚರ್ಚಿಸಿ. ಅಲ್ಲದೆ ಈ ಪ್ರಕ್ರಿಯೆಯಲ್ಲಿ ನೀವು ಬೇರ್ಪಡಿಸಿ ಯಾವ ವಿಧಾನವನ್ನು ಬಳಸುವಿರಿ ಅಂತ ನಿಮಗೆ ಕ್ವಶನ್ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ನೀವೇ ಮಾಡಬೇಕು. ಓಕೆನಾ? ಮಲ್ಲಿ ಮತ್ತು ವಲ್ಲಿ ತಮ್ಮ ಅಜ್ಜ ಮತ್ತು ಅಜ್ಜಿಯರ ಆಶೀರ್ವಾದ ಪಡೆದು ಬಾಲನ್ ವಿದಾಯ ಹೇಳಿ ಮಧ್ಯಪ್ರದೇಶಕ್ಕೆ ಪ್ರಯಾಣಿಸುತ್ತಾರೆ. ಮಧ್ಯಪ್ರದೇಶ ಅಂದರೆ ಗೊತ್ತಲ್ಲ, ಭೋಪಾಲ್ ರಾಜಧಾನಿ. ಸೂರ್ಯೋದಯಿಸುತ್ತಿದ್ದರೆ ಮತ್ತು ಬಿಸಿ ಏರುತ್ತಿದೆ. ಚಿಕ್ಕಮ್ಮನ ಮನೆಗೆ ಹೋಗುವ ದಾರಿಯಲ್ಲಿ ಅವರು ದಾಬಾದಲ್ಲಿ ರಸ್ತೆ ಬದಿಯ ಉಪಹಾರ ಗೃಹ ಮಜ್ಜಿಗೆ ಕುಡಿಯುತ್ತಾರೆ. ಡಾಬಾದ ಗೋಡೆಯ ಮೇಲೆ ನೇತಾಡುತ್ತಿರುವ ದೊಡ್ಡ ವರ್ಣಚಿತ್ರದ ಬಗ್ಗೆ ಮಲ್ಲಿ ಅಂಗಡಿಯವರನ್ನು ಕೇಳುತ್ತಾಳೆ. ಚಿತ್ರದಲ್ಲಿ ಒಬ್ಬ ಮಹಿಳೆ ಬೆಣ್ಣೆಯನ್ನು ಬೇರ್ಪಡಿಸಲು ದೊಡ್ಡ ಕಡೆಗೋಲನ್ನು ಬಳಸಿ ಮೊಸರನ್ನು ಕಡಿಯುತ್ತಿದ್ದಾಳೆ ಎಂದು ಅಂಗಡಿಯವನು ವಿವರಿಸುತ್ತಾನೆ. ಈ ಪ್ರಕ್ರಿಯೆಯಲ್ಲಿ ಹಗುರವಾದ ಬೆಣ್ಣೆ ಮೇಲ್ಭಾಗದಲ್ಲಿ ತೇಲಿದರೆ ಮಜ್ಜಿಗೆ ಕೆಳಗೆ ಉಳಿಯುತ್ತದೆ. ಚಿಕ್ಕಮ್ಮನ ಮನೆಯಲ್ಲಿ ಅವರ ವಾಸ್ತವ್ಯ ಆನಂದಕರವಾಗಿತ್ತು ಮತ್ತು ಮನೆಗೆ ಹಿಂದಿರುಗಿದಾಗ ಅವರು ತಮ್ಮೆಲ್ಲ ನೆನಪುಗಳನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಕಾಯುತ್ತಿದ್ದರು. ಆಗ ಅವರು ತಮ್ಮ ಪ್ರವಾಸದ ಅಂತಿಮ ತಾಣವಾದ ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್ ಅನ್ನು ತಲುಪುವ ಸಮಯವಾಗಿದೆ. ಶಿಲ್ಲಾಂಗ್ನಲ್ಲಿರುವ ಅವರು ಸಹೋದರತೆ ಮನೆಗೆ ಆಗಮಿಸಿದಾಗ ಒಬ್ಬ ಹುಡುಗಿ ಮರದ ಬಾಗಿಲು ಮಾಡುವುದನ್ನು ಅವರು ಗಮನಿಸಿದರು. ಕೆಲಸ ಮಾಡುವಾಗ ಅವನು ಆಕಸ್ಮಿಕವಾಗಿ ಕೆಲವು ಕಬ್ಬಿಣದ ಮೊಳೆಗಳನ್ನು ಮರದ ಪುಡಿಯನ್ನು ಬೀಳಿಸುತ್ತಾನೆ. ಅಂದರೆ ಕಬ್ಬಿಣದ ಮೊಳೆಗಳು ಈ ಮರದ ಒಟ್ಟಿನ ಜೊತೆ ಮಿಕ್ಸ್ ಆಗಿರೋದು ನೋಡ್ತಾನೆ. ಬಡಗಿಯು ಕಬ್ಬಿಣದ ಮೊಳೆಗಳನ್ನು ಕೈಯಿಂದ ಆರಿಸಲು ಪ್ರಾರಂಭಿಸುತ್ತಾನೆ. ಮಕ್ಕಳು ಬಡಗಿಗೆ ಸ್ವಲ್ಪ ಕಾಯಲು ಹೇಳುತ್ತಾರೆ. ಅವರು ತಮ್ಮ ಸೋದರತೆಯಿಂದ ಅಯಸ್ಕಾಂತವನ್ನು ಪಡೆಯುತ್ತಾರೆ. ಗೊತ್ತಾಗ್ತಿದೆಯಾ? ಅವರು ಮರದ ಪುಡಿಯಲ್ಲಿ ಅಯಸ್ಕಾಂತವನ್ನು ಆಲಿಡಿಸಲು ಬಡಗಿಗೆ ಹೇಳುತ್ತಾರೆ. ಎಲ್ಲ ಮೊಳೆಗಳು ನೋಡಿ, ಈ ರೀತಿ ಎಲ್ಲ ಮೊಳೆಗಳು ಅದರ ಆಕರ್ಷಿತವಾಗುತ್ತವೆ. ಆ ವಸ್ತುಗಳನ್ನು ಬೇರ್ಪಡಿಸುವ ಯಾವ ವಿಧವನ್ನು ಬಡಗಿ ಬಳಸಿದನು? ಕಾಂತಗಳ ಅನ್ವೇಷಣೆ ಎಂಬ ಅಧ್ಯಾಯವನ್ನು ನೆನಪಿಸ್ಕೊಳ್ಳಿ. ಮ್ಯಾಗ್ನೆಟಿಸಮ್ ಬಗ್ಗೆ ನೀವು ಮ್ಯಾಗ್ನೆಟಿಸಮ್ ಓದಿರ್ತೀರ. ಯಾವುದೇ ಒಂದು ವಸ್ತುಗಳು ಕಬ್ಬಿಣಕ್ಕೆ ಅವು ಅಯಸ್ಕಾಂತ ಕೂಡ ಅವನ್ನ ಏನಂತಾರೆ, ಅಯಸ್ಕಾಂತಿ ವಸ್ತುಗಳು ಅಂತ ಕರೀತಾರೆ. ಈ ಒಂದು ವಿಧಾನದಿಂದ ಏನು ಮಾಡಬಹುದು, ನಾವು ವಸ್ತುಗಳನ್ನ ಬೆಳಬಹುದು. ನೀವು ಕಾಂತಿ ವಸ್ತುಗಳು ಅಕಾಂತಿ ವಸ್ತುಗಳ ಬಗ್ಗೆ ಓದಿರ್ತೀರಲ್ವಾ, ಅದರಲ್ಲಿ ಕಾಂತದ ಕಡೆಗೆ ಆಕರ್ಷಿತರಾಗುವ ವಸ್ತುಗಳನ್ನು ಕಾಂತಿ ವಸ್ತುಗಳೆಂದು ಕರೆಯಲಾಗುತ್ತದೆ. ಕಬ್ಬಿಣವು ಕಾಂತಿ ವಸ್ತುವಿಗೆ ಸಾಮಾನ್ಯ ಉದಾಹರಣೆಯಾಗಿದೆ. ಕಾಂತವನ್ನು ಬಳಸಿಕೊಂಡು ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳನ್ನು ಬೇರ್ಪಡಿಸುವುದನ್ನು ಕಾಂತೀಯ ಬೇರ್ಪಡಿಸುವಿಕೆ, ಮ್ಯಾಗ್ನೆಟಿಕ್ ಸಪರೇಷನ್ ಅಂತ ಕರಿತೀವಿ ನಾವು. ಗೊತ್ತಾಗ್ತಿದೆಯಾ? ಈ ರೀತಿ ಮ್ಯಾಗ್ನೆಟ್ ಯೂಸ್ ಮಾಡಿಕೊಂಡು ಸಪರೇಷನ್ ಮಾಡೋದಕ್ಕೆ ಮ್ಯಾಗ್ನೆಟಿಕ್ ಸಪರೇಷನ್, ಗೊತ್ತಾಗ್ತಿದೆಯಾ? ಮ್ಯಾಗ್ನೆಟಿಕ್ ಸಪರೇಷನ್ ಅಂತ ಕರೀತೀವಿ. ಇತ್ತಿನ ದಿನಗಳಲ್ಲಿ ಮರುಚಕ್ರೀಕರಣ ಅಂದರೆ ಏನು, ವಾಟರ್ ರೀಸೈಕಲ್ ಅಂತ ಏನು ಕರಿತೀವಿ, ಗೊತ್ತಾಗ್ತಿದೆ? ರೀಸೈಕಲ್ ಅಂತ ಕರಿತೀವಿ. ಮರುಚಕ್ರೀಕರಣ ಅಂದರೆ ರೀಸೈಕಲ್ ಮಾಡುವವರು ಕಬ್ಬಿಣದ ವಸ್ತುಗಳನ್ನು ತ್ಯಾಜ್ಯದ ರಾಶಿಯಿಂದ ಬೇರ್ಪಡಿಸಲು ಕಾಂತಗಳನ್ನು ಬಳಸುತ್ತಾರೆ. ನೋಡಿ, ಇದು ಪರ್ಮನೆಂಟ್ ಮ್ಯಾಗ್ನೆಟ್ ಅಲ್ಲ, ಇದು ಒಂಥರ ಟೆಂಪ್ರರಿ ಮ್ಯಾಗ್ನೆಟ್. ಎಲೆಕ್ಟ್ರಿಕ್ ಕರೆಂಟಿಂದ ಮ್ಯಾಗ್ನೆಟಿಕ್ ಎಫೆಕ್ಟ್ನ ಉಂಟು ಮಾಡಿರೋದು. ಗೊತ್ತಾಗ್ತಿದೆಯಾ? ಅನೇಕ ಕೈಗಾರಿಕೆಗಳಲ್ಲಿ ತ್ಯಾಜ್ಯ ವಸ್ತುಗಳು ಹೆಚ್ಚು ವ್ಯರ್ಥ ಸ್ಕ್ರ್ಯಾಪ್ ಕಬ್ಬಿಣವನ್ನು ಹೊಂದಿರುತ್ತದೆ. ಇದನ್ನು ಕ್ರೈನ್ ಅಳವಡಿಸಲಾದ ಕಾಂತಗಳನ್ನು ಬಳಸಿಕೊಂಡು ತ್ಯಾಜ್ಯ ವಸ್ತುಗಳ ರಾಶಿಯಿಂದ ಬೇರ್ಪಡಿಸಲಾಗುತ್ತದೆ. ವ್ಯರ್ಥ ಕಬ್ಬಿಣವನ್ನು ಮರುಚಕ್ರೀಕರಣ ಮಾಡಬಹುದು ಮತ್ತು ಮರುಬಳಕೆ ಮಾಡಬಹುದು, ರೀಸೈಕಲ್ ಮಾಡಬಹುದು. ಇದನ್ನ ಸ್ಕ್ರ್ಯಾಪ್ ಐರನ್ನ ರೀಸೈಕಲ್ ಮಾಡಿ ಕಬ್ಬಿಣಗಳನ್ನ ಪಡ್ಕೋಬಹುದು. ಇದರಿಂದ ಒಂದು ಮ್ಯಾಗ್ನೆಟ್ ಕಾಂತೀಯ ಬೇರ್ಪಡಿಸುವಿಕೆ, ಮ್ಯಾಗ್ನೆಟಿಕ್ ಸಪರೇಷನ್ ಇಂದ. ನೋಡಿರ್ತಿರಲ್ವಾ, ಮಲ್ಲಿ ಮತ್ತು ವಲ್ಲಿ ತಮ್ಮ ರಜಾದಿನಗಳನ್ನು ಸಂತೋಷದಿಂದ ಕಳೆದರು ಮತ್ತು ವಿನೋದದಿಂದ ತುಂಬಿದ ಭಾರತದ ಪ್ರವಾಸ ಟೂರ್ ಆಫ್ ಇಂಡಿಯಾ ಅವರು ಮರೆಯಲಾದ ನೆನಪಾಗಿರುತ್ತದೆ. ಟೂರ್ ಮಾಡ್ಕೊಂಡು ಬಂದು ಬೇರೆ ಬೇರೆ ಮೇಘಾಲಯ, ಮಧ್ಯಪ್ರದೇಶ, ಪುದುಚೇರಿ ಎಲ್ಲ ಹೋಗಿ ಅವರು ಭಾರತದ ವಿವಿಧ ಪ್ರದೇಶಗಳನ್ನು ಅನ್ವೇಷಿಸುವುದು ಅನಿಸಿದ್ದಲ್ಲದೆ ವಸ್ತುಗಳನ್ನು ಬೇರ್ಪಡಿಸುವ ವಿವಿಧ ವಿಧಾನಗಳ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಪಡೆದುಕೊಂಡರು. ಓಕೆನಾ? ಈಗ ಇಲ್ಲಿ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ, ಅಂದರೆ ಇಲ್ಲಿ ಒಂದು ಇದನ್ನು ಕೊಡ್ತಾ ಹೋಗಿದ್ದಾರೆ. ಇದರಿಂದ ಯಾವ ಯಾವ ವಿಧಾನಗಳನ್ನ ಏನು ಮಾಡಿ ಬಳಸಿ ನೀವು ಏನು ಮಾಡ್ತೀರಾ, ಸಪರೇಷನ್ ಮಾಡ್ತೀರಾ ಅಂತ ಕೊಟ್ಟಿದ್ದಾರೆ. ಗೊತ್ತಾಗ್ತಿದೆಯಾ? ಈ ರೀತಿ ನೀವು ಇದಕ್ಕೆ ಆನ್ಸರ್ ಮಾಡೋದು. ಇದೇನಿಲ್ಲ, ಎಣ್ಣೆಯಿಂದ ಹಿಂಗೆ ಬೇರ್ಪಡಿಸಿ ಮಳೆಯಿಂದ ಸಣ್ಣಗಳನ್ನು ಬೇರ್ಪಡಿಸುವ ವಿಧಾನ ಯಾವುದು, ಗೊತ್ತಾಗ್ತದೆ. ಆಹಾರವನ್ನು ಮಾಡಲು ಇತರ ಹೂಗಳ ರಾಶಿಯಿಂದ ಚೆಂಡು ಹೂಗಳನ್ನು ಆರಿಸುವುದು ಯಾವುದರಿಂದ ಅಂತ ಕೇಳ್ತಾ ಇದ್ದಾರೆ. ಈ ಕ್ವಶನ್ಸ್ ಕೊಡ್ತಾರೆ, ಹ್ಯಾಂಡ್ ಪಿಕ್ಕಿಂಗು ಎಲ್ಲ ಆನ್ಸರ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಅದು ಬಂದರೆ ದಿಸ್ ಇಸ್ ದ ಒಂದು ಆ್ಯಕ್ಟಿವಿಟಿ ಕೊಟ್ಟು ಈ ಒಂದು ಚಾಪ್ಟರ್ನ ಕಂಪ್ಲೀಟ್ ಮಾಡಿದರೆ ತುಂಬ ಏನು ಇದರಲ್ಲಿ ಕಾನ್ಸೆಪ್ಟ್ ಗೊತ್ತಿಲ್ಲ, ನಿಮಗೆ ಗೊತ್ತಿರಬೇಕಾಗಿರೋದು ಏನೆಂಬುದು ಕಡೆಯುವುದು ಅಂದರೆ ಏನು, ಕಡೆಯುವುದು ಒಂದೇ ಗೊತ್ತಾಗ್ತದೆ. ನಾವು ಮೊಸರನ್ನ ಕಡಿತೀವಲ್ಲದು. ನೆಕ್ಸ್ಟು ಮಿಕ್ಸ್ಚರ್ಸ್ ಅಂದರೆ ಏನು ಗೊತ್ತಿರಬೇಕು. ನೆಕ್ಸ್ಟು ಡಿಕಂಟೇಷನ್ ಗೊತ್ತಾಗ್ತದೆ, ಬಸಿಯುವಿಕೆ, ಡಿಕಂಟೇಷನ್ ಗೊತ್ತಾಗ್ತದೆ. ಮತ್ತು ತಳ ಸೇರುವಿಕೆ, ಸೆಡಿಮೆಂಟೇಷನ್ ಗೊತ್ತಿರಬೇಕು. ನೆಕ್ಸ್ಟ್ ಆವಿಕರಣ, ಎವಾಪರೇಷನ್ ಬಗ್ಗೆ ಗೊತ್ತಿರಬೇಕು. ಸೀವಿಂಗ್ ಗೊತ್ತಾಗ್ತಿದೆಯಾ, ಸೀವಿಂಗ್ ಅಂತ ಕರೀತಾರೆ. ನೆಕ್ಸ್ಟು ಫಿಲ್ಟ್ರೇಷನ್, ಸೋಸುವಿಕೆ ಅಂತ ಕರೀಬೇಕು. ನೆಕ್ಸ್ಟು ಥ್ರಾಶಿಂಗ್ ಅಂತ ಕರೀತಾರೆ, ಬಡಿಯುವಿಕೆ. ಕೈಯಿಂದ ಆರಿಸುವಿಕೆ, ಹ್ಯಾಂಡ್ ಪಿಕ್ಕಿಂಗ್. ವಿನ್ನೋಯಿಂಗ್ ಅಂದರೆ ತುರುವಿಕೆ. ನೆಕ್ಸ್ಟು ಕಾಂತೀಯ ಬೇರ್ಪಡಿಸುವಿಕೆ. ಇವೆಲ್ಲ ಏನಾಗೋದು ವಿಧಾನಗಳು, ಏನು ಒಂದು ಮಿಕ್ಸ್ಚರ್ಗಳಿಂದ ಏನು ವಸ್ತುಗಳನ್ನು ಬೇರ್ಪಡಿಸುವ ವಿಧಾನಗಳು. ಗೊತ್ತಾಗ್ತಾ? ಸಾರಾಂಶ ನೋಡೋಣ.
ಮಿಶ್ರಣದಿಂದ ಘನವಸ್ತುಗಳನ್ನು ಅವುಗಳ ಗಾತ್ರ, ಬಣ್ಣ, ಆಕಾರದಲ್ಲಿರುವ ವಸ್ತುಗಳ ವ್ಯತ್ಯಾಸಗಳ ಆಧಾರದ ಮೇಲೆ ಬೇರ್ಪಡಿಸಲು ಕೈಯಿಂದ ಆರಿಸುವಿಕೆಯನ್ನು ಬಳಸಲಾಗುತ್ತದೆ. ಗೊತ್ತಾಗ್ತಿದೆಯಾ? ನಿಮಗೆ ಗೊತ್ತಿರಬೇಕು ಏನಂತಂದ್ರೆ ಹ್ಯಾಂಡ್ ಪಿಕಿಂಗ್ ಈಸ್ ಯೂಸ್ ಟು ಸಪರೇಟಿಂಗ್ ದ ಸಾಲಿಡ್ ಮೆಟೀರಿಯಲ್ಸ್ ಆನ್ ದ ಬೇಸಿಸ್ ಆಫ್ ಡಿಫ್ರೆನ್ಸ್ ಸೈಜ್. ಗೊತ್ತಾಗ್ತದೆ, ಸೈಜ್ನ ಡಿಫ್ರೆನ್ಸ್ ಮೇಲೆ, ಕಲರ್ ಮೇಲೆ, ಶೇಪ್ ಮೇಲೆ ಅದನ್ನ ಏನು ಮಾಡ್ಬೋದು ನಾವು ಹ್ಯಾಂಡ್ ಪಿಕಿಂಗ್ ಮೂಲಕ ಏನು ಮಾಡ್ಬೋದು, ಮಿಕ್ಸ್ಚರಿಂದ ಏನು ಮಾಡ್ಬೋದು, ಸಪರೇಷನ್ನ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಕಾಂಡಗಳನ್ನು ಬಡಿದು ಅವುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ಎಂದು ಕರೆಯುತ್ತಾರೆ. ಗೊತ್ತಾಗ್ತಿದೆಯಾ? ದ ಪ್ರೋಸೆಸ್ ಇನ್ ವಿಚ್ ಸ್ಟಾಕ್ಸ್ ಆರ್ ಬೀಟನ್ ಅಂಡ್ ಸಪರೇಟ್ ಗ್ರೈನ್ಸ್ ಫ್ರಮ್ ದಿ ಏನೋ ಇದರಿಂದ ಸ್ಟಾಕ್ಸ್ನ ಗ್ರೈನ್ಸ್ನ ಮತ್ತು ಸ್ಟಾಕ್ಸ್ನ ಸಪರೇಟ್ ಮಾಡೋದಕ್ಕೆ ಏನಂದರೆ ಥ್ರ್ಯಾಶಿಂಗ್ ಅಂತ ಕರೀತಾರೆ. ಗೊತ್ತಾಗ ಥ್ರ್ಯಾಶಿಂಗ್ ಅಂತ ಕರೀತಾರೆ. ಅದನ್ನು ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ಅಂತ ಕರೀತಾರೆ. ಬೀಸುವ ಗಾಳಿಯಿಂದ ಹಗುರವಾದ ಒಟ್ಟನ್ನು ಭಾರವಾದ ಧಾನ್ಯಗಳನ್ನು ಬೇರ್ಪಡಿಸುವುದನ್ನು ತೂರುವಿಕೆ, ವಿನ್ನೋಯಿಂಗ್ ಅಂತ ಕರೀತಾರೆ. ದ ಪ್ರೋಸೆಸ್ ಆಫ್ ಏನು ಹಸ್ಕ್ನ ಹೆವಿಯರ್ ಗ್ರೈನ್ಸಿಂದ ಸಪರೇಟ್ ಮಾಡೋದಕ್ಕೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಜರಡಿ ಬಳಸಿ ಕಣಗಳ ಗಾತ್ರದಲ್ಲಿರೋ ವ್ಯತ್ಯಾಸಗಳ ಆಧಾರದ ಮೇಲೆ ಮಿಶ್ರಣದಿಂದ ಘನವಸ್ತುಗಳನ್ನು ಬೇರ್ಪಡಿಸಬೇಕನ್ನು ಜರಡಿ ಹಿಡಿಯುವಿಕೆಯಿಂದ ಕರೆಯುತ್ತಾರೆ. ಜರಡಿ ಹಿಡಿಯುವಿಕೆ ಅಂತ ಕರೀತಾರೆ, ಸೀವಿಂಗ್ ಅಂತ ಕರೀತಾರೆ. ನೆಕ್ಸ್ಟು ಆವಿಯಾಗುವಿಕೆ ಅಂದರೆ ದ್ರವವು ಅದರ ಆವಿಯಾಗಿ ಪರಿವರ್ತನೆಗೊಳ್ಳುವ ಪ್ರಕ್ರಿಯೆ. ಈ ವಿಧಾನವನ್ನು ದ್ರವದಲ್ಲಿ ಕರಗಿರುವ ಘನವಸ್ತುಗಳನ್ನು ಬೇರ್ಪಡಿಸಲು ಬಳಸಬಹುದು. ಎವಾಪರೇಷನ್ ಅಂತ ಕರೀತಾರೆ. ಓಕೆನಾ? ನೆಕ್ಸ್ಟು ದ್ರವದ ತಳಭಾಗದಲ್ಲಿ ಭಾರವಾದ ಕರಗದ ಘಟಕಗಳನ್ನು ನೆಲೆಗೊಳಿಸುವ ಪ್ರಕ್ರಿಯೆಯನ್ನು ತಳ ಸೇರುವ ಸೆಡಿಮೆಂಟೇಷನ್ ಅಂತ ಕರೀತಾರೆ. ಸೆಡಿಮೆಂಟೇಷನ್. ಪಾತ್ರೆಯನ್ನು ಓರೆಯಾಗಿಸುವ ಮೂಲಕ ದ್ರವವನ್ನು ತೆಗೆಯುವ ಪ್ರಕ್ರಿಯೆಯನ್ನು ಬಸಿಯುವಿಕೆ ಅಂತ ಕರೀತಾರೆ. ವಿಲೀನವಾಗದ ಘನ ಘಟಕಗಳನ್ನು ದ್ರವದಿಂದ ಬೇರ್ಪಡಿಸಲು ಸೋಸುವಿಕೆಯನ್ನು ಬಳಸಬಹುದು. ವಿಲೀನವಾಗದೇ ಇದ್ದರೆ ಮೊಸರಿನಿಂದ ಬೆಣ್ಣೆಯನ್ನು ಹೊರತೆಗೆಯಲು ಕಡೆಯುವಿಕೆ ವಿಧಾನವನ್ನು ಬಳಸಲಾಗುತ್ತದೆ. ಅಯಸ್ಕಾಂತವನ್ನು ಬಳಸಿಕೊಂಡು ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳನ್ನು ಬೇರ್ಪಡಿಸುವುದಕ್ಕೆ ಕಾಂತೀಯ ಬೇರ್ಪಡಿಸುವಿಕೆ ಅಂತ ಕರೀತಾರೆ. ಇವೆಲ್ಲ ಡೆಫಿನೇಷನ್ಸ್ಗಳು ಮತ್ತು ಇಷ್ಟು ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಈ ಒಂದು ಚಾಪ್ಟರ್ಲಿ ಗೊತ್ತಿರಬೇಕು. ಒಂದು ಆಟ ಆಡಿ ಅಂತ ಕೊಟ್ಟಿದ್ದಾರೆ. ಈ ಆಟನ ಓಡಿ ನೀವು ಏನು ವಿಧಾನಗಳನ್ನ ಯೂಸ್ ಮಾಡಿಕೊಂಡು ನಾವು ಇದು ಮಾಡ್ಬೋದು ಅಂತ ಕೇಳಿದ್ದಾರೆ. ಗೊತ್ತಾಗ್ತಿದೆ? ಇದಕ್ಕೂ ಕನೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಗೊತ್ತಾಗ್ತಿದೆಯಾ? ಯಾವುದಕ್ಕೆ ಒಂದು ಆ್ಯಕ್ಟಿವಿಟಿ ಇದು ನೀವು ಬೇಕಾದ್ರೆ ಮಾಡ್ಬೋದು ಇದನ್ನು. ನೆಕ್ಸ್ಟ್ ಇದಕ್ಕೆ ಆನ್ಸರ್ ಮಾಡಿ. ಒಂದನೇದಕ್ಕೆ ಬೇರ್ಪಡಿಸುವ ಪ್ರಕ್ರಿಯೆಯಲ್ಲಿ ಕೈಯಿಂದ ಆರಿಸುವಿಕೆ ಯಾವ ಉದ್ದೇಶವನ್ನು ಈಡೇರಿಸುತ್ತದೆ? ಗೊತ್ತಾಗ್ತಿದೆ? ಆನ್ಸರ್ ಮಾಡಿದ್ದಕ್ಕೆ ವಾಟ್ ಪ್ರೋಸೆಸ್ ಡಸ್ ಹ್ಯಾಂಡ್ ಪಿಕಿಂಗ್ ಸರ್ವ್ ಇನ್ ದ ಪ್ರೋಸೆಸ್ ಆಫ್ ಸಪರೇಷನ್? ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಕಡೆಯುವಿಕೆ ವಿಧಾನವನ್ನು ಬಳಸಿಕೊಂಡು ಕೆಳಗಿನ ಯಾವ ವಸ್ತುಗಳನ್ನು ಸಾಮಾನ್ಯವಾಗಿ ಬೇರ್ಪಡಿಸಲಾಗುತ್ತದೆ? ಸೋಸುವಿಕೆ ಸಾಮಾನ್ಯವಾಗಿ ಯಾವ ಅಂಶವನ್ನು ಅವು ಅಳವಡಿಸಿಕೊಂಡಿದೆ ಅದು ಅವಶ್ಯಕವಾಗಿದೆ? ಗೊತ್ತಾಗ್ತಿದೆ? ಈ ರೀತಿ ಕ್ವಶನ್ಸ್ಗೆ ಆನ್ಸರ್ ಮಾಡಿ. ದಿಸ್ ಈಸ್ ದ ಚಾಪ್ಟರ್ ವೆರಿ ಇಂಪಾರ್ಟೆಂಟ್. ಅಂದರೆ ಈ ಒಂದು ಇಷ್ಟು ಪಾಯಿಂಟ್ಸ್ಗಳು ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ದಿಸ್ ಇಸ್ ದ ಇಂಪಾರ್ಟೆಂಟ್ ಆಫ್ ಪಾಯಿಂಟ್ಸ್ಗಳು ಎಕ್ಸಾಮ್ ದೃಷ್ಟಿಯಿಂದ. ಸ್ವಲ್ಪ ಗಂಟಲು ಅಥವಾ ಹುಷಾರಿಲ್ದಿರೋದ್ರಿಂದ ಅಷ್ಟು ಕರೆಕ್ಟಾಗಿ ಮಾತಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ಒಂದು ಕ್ಲಾಸ್ ಅಥವಾ ಮುಂದಿನ ಒಂದು ತರಗತಿನಲ್ಲಿ ಅಥವಾ ಮುಂದಿನ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡೋಣ ಅಂತಂದರೆ ನೆಕ್ಸ್ಟ್ ಚಾಪ್ಟರ್ ಯಾವುದಿದೆ, ಜೀವಿಗಳು ಅವುಗಳ ಅನ್ವೇಷಣೆ. ಗೊತ್ತಾಗ್ತಿದೆಯಾ? ಇದು ಸಹ ಒಂದು ಬಯಾಲಜಿಗೆ ಸಂಬಂಧಪಟ್ಟ ಅಂತ ಚಾಪ್ಟರ್ ಆಗಿದೆ. ಗೊತ್ತಾಗ್ತಿದೆಯಾ? ನಾವು ಲಿವಿಂಗ್ ಕ್ರಿಯೇಚರ್ಸ್ ಎಕ್ಸ್ಪ್ಲೋರಿಂಗ್ ದರ್ ಕ್ಯಾರೆಕ್ಟರಿಸ್ಟಿಕ್ಸ್, ಅವುಗಳ ಗುಣಗಳ ಅನ್ವೇಷಣೆನ ಮಾಡ್ತಾವೆ. ಜೀವಿಗಳು ಮತ್ತು ಅವುಗಳ ಗುಣಗಳ ಅನ್ವೇಷಣೆ, ಲಿವಿಂಗ್ ಕ್ರಿಯೇಚರ್ಸ್. ಥ್ಯಾಂಕ್ ಯು ಸೋ ಮಚ್.